ಮಹಾಲಕ್ಷ್ಮಿಯ ಚಿಂತಕರಿಗೆ ವಂದನೆಗಳು. ದೇವಿಯ ವೈಭವ ಮಹಾತ್ಮೆಯಲ್ಲಿ ತಿಳಿಸಿದಂತೆ ಸರ್ವಸ್ಯ ಬುದ್ಧಿರೂಪೇಣ ಎಲ್ಲರಲ್ಲಿಯೂ ಒಂದು ಲೆಕ್ಕದಲ್ಲಿ ಬುದ್ಧಿಯಾಗಿ ಕುಳಿತು ಪ್ರೇರಣೆಗೈಯುವಲ್ಲಿ ಲಕ್ಷ್ಮಿಯ ಅನುಗ್ರಹ ಹೇಗಾಗುತ್ತೆ? ಅಭಯ ಹಸ್ತದಿಂದಲೋ ವರಮುದ್ರೆಯಿಂದಲೋ ಇನ್ಯಾವ ರೀತಿಯಿಂದ ಅಂದಾಗ ಕೇವಲ ಧೀಶಕ್ತಿಯನ್ನು ಚೋದನೆ ಮಾಡುವಲ್ಲಿ ಜನಸ್ಯ ಹೃದಯ ಸಂಸ್ಥಿತೆ, ಅವರ ಒಳಗೆ ಇದ್ದುಕೊಂಡು ಭಗವಂತನ ಹಾಗೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಇದ್ದಾಗೆ ಮಹಾಲಕ್ಷ್ಮಿಯು ಭಗವಂತನ ಪಕ್ಕದಲ್ಲೇ ತನ್ನ ಆವಾಸವನ್ನು ನಡೆಸಿಕೊಂಡು ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗ ಅಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಇಲ್ಲಿನ ಮತ್ತೆ ಮೇಲ್ಲೋಕದ ಐಸಿರಿಗಳಿಗೆಲ್ಲ ಪಾತ್ರರನ್ನಾಗಿಸಿ ಇನ್ನೂ ಆಚೆಗೆ ಮೋಕ್ಷಕ್ಕೂ ಮಹಾಲಕ್ಷ್ಮಿ ಅವನನ್ನು ದಾಟಿಸ್ತಾಳೆ ಅನ್ನೋ ಒಂದು ಬಹಳ ದೊಡ್ಡದಾದ ನೆಲೆ. ಹೀಗೆ ಮಹಾಲಕ್ಷ್ಮಿಯ ಮೋಕ್ಷ ವೈಭವಗಳು, ಈ ಜಗತ್ತಿನ ಸೃಷ್ಟಿ ಲಯಗಳು, ಇದಕ್ಕೆ ಬೇಕಾಗಿರತಕ್ಕಂಥ ಇಬ್ಬರು ಮೊಮ್ಮಕ್ಕಳ ದಾರಿ, ಶೇಷಗರುಡರ ದಾರಿ, ಅದರ ಬಗ್ಗೆ ಮುಂದಿನ 4 ಶ್ಲೋಕಗಳಿಗೋಸ್ಕರ 4 ಜನರು ಯಾರು ಯಾಕೆ ಬಂದರು ಅಂತ ಹೇಳುತ್ತಾ ಒಂದು ದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಬಂದಿದೆ. ಧ್ಯಾನದಲ್ಲಿ ಸೃಷ್ಟಿ ಲಯಗಳು ನಡೀತಾವೆ. ಅದಕ್ಕನುಗುಣವಾಗಿ ಮಹಾಲಕ್ಷ್ಮಿಯಿಂದ ಹೇಳಲ್ಪಟ್ಟ ಹಾಗೆ ನೋಡಿಕೊಂಡ್ರೆ ಇಡೀ ಜಗತ್ತಿನ 3 ಶಕ್ತಿಗಳಲ್ಲಿ ಪಾಲನ ಶಕ್ತಿ ತನ್ನ ಇನಿಯನೇ ನಾರಾಯಣನೇ ವಿಷ್ಣುವೇ. ಹಾಗಾಗಿ ಇದನ್ನು ಮುಂದಕ್ಕೆ ಸೃಷ್ಟಿಗೊಳಿಸುವ ಒಂದು ಪ್ರತೀಕ. ಬ್ರಹ್ಮನೊಳಗೆ ಭಗವಂತ ಬ್ರಹ್ಮನಾಗಿಕೊಂಡು ಸೃಷ್ಟಿ ಮಾಡ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ. ಹಾಗೆಯೇ ಸಂಹಾರವನ್ನು ಶಿವನೊಳಗಿದ್ದುಕೊಂಡು ಶಿವನಾಮಕನಾಗಿ ಭಗವಂತನ ನಡೆಸಿಕೊಡ್ತಾನೆ. ಆ ಎರಡಕ್ಕೆ ಪ್ರತೀಕರಾದವರು ತನ್ನ ಗಂಡ, ತನ್ನ ಸ್ವಾಮಿ ನಾರಾಯಣ ವಿಷ್ಣು ರೂಪದಲ್ಲಿ ನಿಂತು ಜಗತ್ತಿನ ಪಾಲನೆ ಮಾಡುವಲ್ಲಿ 2 ಕೆಲಸಗಳಲ್ಲಿ ಇಬ್ಬರನ್ನು ನಿಯಮಿಸಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬ್ರಹ್ಮನನ್ನು ರುದ್ರನನ್ನು 2 ಕೆಲಸದಲ್ಲಿ ನಿಯಮಿಸ್ತಾರೆ. ಹಾಗಾಗಿ ತನ್ನ ಮನೆಯಲ್ಲಿನ ವೈಭವ ಗೌಜಿ ಅದನ್ನು ಮಹಾಲಕ್ಷ್ಮಿ ಹೇಳ್ತಾಳೆ, ಮಗನೇ ಸೃಷ್ಟಿ ಮಾಡುವವ ಬ್ರಹ್ಮಾಂಡದ ಬೆಳವಣಿಗೆಯಲ್ಲಿ, ಮೊಮ್ಮಗನೇ ಮತ್ತೆ ಅದನ್ನು ಮುಗಿಸಲಿಕ್ಕೆ ಕೂತಿರುತ್ತಾನೆ. ಹೀಗೆ ಒಂದು ದೇವರ ವೈಭವ, ಈ ಬ್ರಹ್ಮಾಂಡದ ಗಮ್ಮತ್ತು ಅಂತ ಮಹಾಲಕ್ಷ್ಮಿ ತನ್ನ ಸೃಷ್ಟಿಯನ್ನು ಉಲ್ಲೇಖ ಮಾಡ್ತಾಳೆ. ಈ ಲಯಕ್ಕೆ ಬಂದಾಗ ಲಯದ ಕತೆ 2 ರೀತಿ ಇದೆ ಅಂತ ಹೇಳಿ ನಾವೆಲ್ಲಿದ್ದೇವೆ ಅಂತ ಹೇಳುವ ಕುತೂಹಲಕ್ಕಾಗಿ ಅವರಿಬ್ಬರನ್ನು ಮಹಾಲಕ್ಷ್ಮಿ ಮುಟ್ಟಿದ್ದಾಳೆ, ಶೇಷನನ್ನು ಮತ್ತು ಗರುಡನನ್ನು ಅಂತ ಹೇಳಿದೆ. ಈ ಅನುಕ್ರಮ ನೋಡಿದಾಗ ಹಾಗೆ ಇರೋದು. ಮುಂದಿನ 4 ಶ್ಲೋಕಗಳು ಚತುರ್ಮುಖನ ಬಗ್ಗೆ ಮತ್ತು ನೇರ ಶಿವನ ಬಗ್ಗೆ, ಅಂದರೆ ಸೃಷ್ಟಿ ಮತ್ತು ಲಯ ಅಂತ ಸಂಹಾರ ಅಂತ. ಆ ಬಳಿಕ ಶೇಷನ ಬಗ್ಗೆ ಮತ್ತು ಗರುಡನ ಬಗ್ಗೆ ಮಾರ್ಗವನ್ನು ಹೇಳೋ ರೀತಿಯಲ್ಲಿಯೂ ಹಾಗೆ ಇರುವುದು, ಶೇಷ ಮತ್ತು ಗರುಡ ಅಂತ. ಯಾಕೆಂದರೆ ಅದರಲ್ಲಿಯೂ ಪೂರ್ವ ಶೇಷ ಇದ್ದಾನೆ, ದೊಡ್ಡ ಮಂದಿಗಳೆಲ್ಲಲ್ಲಿ ಹೋಗ್ತಾರೆ ಒಂದು ದೃಷ್ಟಿಯಿಂದ ನೋಡಿಕೊಂಡಾಗ. ಇನ್ನೊಂದರಲ್ಲಿ ಸಣ್ಣವರು ಸೇರಿದ್ದಾರೆ ಅಂತ, ದೊಡ್ಡ ಮಂದಿಗಳು ಇದ್ದಾರೆ, ಅಲ್ಲಿ ಮನುಷ್ಯರು ಸೇರಿರ್ತಾರೆ ಅಂತ. ಮನುಷ್ಯರು ಇದ್ದದ್ರಲ್ಲಿ ಸಣ್ಣವರು ಅಂತ ಅರ್ಥ. ಲಯದ ಮಾರ್ಗದಲ್ಲಿ ಬಂದಾಗ ಆದರೆ ಗರುಡ ಮಾರ್ಗದಲ್ಲಿ ತುಂಬ ಜನ ಇದ್ದಾರೆ, ಜೊತೆಯಲ್ಲಿ ಮನುಷ್ಯರು ಬರ್ತಾರೆ. ಇಲ್ಲಿ ಒಂದು ಪ್ರಶ್ನೆ, ನಾನು ಹೇಳಿಕೊಂಡದ್ದು ಈ 4 ಜನರ ಪ್ರಸ್ತಾವಕ್ಕೆ ಅಷ್ಟೇ, ಅವತರಣಿಕೆ ಅಂತ ಹೇಳಿದ್ದು ನಾನು. ಇನ್ನೂ ಒಂದು ಕೊಟ್ಟಿದ್ದೆ ಸಂಬಂಧ, ಧ್ಯಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾಭಿಮಾನಿಯಾಗಿ ಚತುರ್ಮುಖ, ಅವನು ತಯಾರಾಗಲಿಕ್ಕೆ ಬೇಕಾದ ಮನಸ್ಸು, ಅದಕ್ಕೆ ಅಭಿಮಾನಿಯಾದಂತಹ ಮನೋಭಿಮಾನಿಯಾದ ರುದ್ರ, ಆ ಬಳಿಕ ನಡೆಸಬೇಕಾದ ಯೋಗ, ಕುಂಡಲಿನಿ ಯೋಗಕ್ಕೆ ಮತ್ತೆ ಹೆಡೆ ಅರಳಿಸಬೇಕಾದ ಅವಶೇಷ, ಮತ್ತು ದೇವರೆಡೆಗೆ ಹಾರಲಿಕ್ಕೆ ಭದ್ರಪೀಠದಲ್ಲಿ ಭಗವಂತನ ದರ್ಶನಕ್ಕೆ ಮಾತಿನ ಮೂಲಕ, ಮಂತ್ರದ ಮೂಲಕ, ವೇದದ ಮೂಲಕ ವೇದಪುರುಷನ ನಾರಾಯಣನ ಸಾಕ್ಷಾತ್ಕಾರಕ್ಕೆ, ವೇದವೇದ್ಯನ ಭಗವಂತನ ಅಂತರದರ್ಶನಕ್ಕೆ ಕಾರಣವಾಗಿ ಗರುಡ. ಹೀಗೆ ಧ್ಯಾನದ ಪ್ರಕ್ರಿಯೆಯನ್ನು ಗಟ್ಟಿ ಮಾಡಿಕೊಂಡು, ಅದಕ್ಕೆ ಇವತ್ತು ನಾನು ಮತ್ತೆ ಆರಂಭದಲ್ಲಿ ಸರ್ವಸ್ಯ ಬುದ್ಧಿರೂಪೇಣ ಅಂತ ಧ್ಯಾನದ ಫೋರ್ಸ್ ಅದು ಮಹಾಲಕ್ಷ್ಮಿ. ಅದು ಒಂದು ಗುಣವಂತಿಕೆ, ಅದೊಂದು ಲಕ್ಷಣವಾದಂತಹ ಭಾವನೆ. ಹೀಗೆ ಇದನ್ನು ನಾನು ಇನ್ನೊಂದು ರೀತಿಯಿಂದ ಕೊಟ್ಟಿದ್ದೆ. ಮತ್ತು ಇದೆ ರೂಪಗಳು ಇನ್ನೂ ಹೇಳಲಿಕ್ಕೆ ಉಂಟು, ಮತ್ತು ಮಾತಾಡ್ತೇನೆ.
ಆದರೆ ಮಗದೊಂದು ರೀತಿಯ ಅವತರಣಿಕೆಯಲ್ಲಿ ಬಂದಾಗ ಗರುಡ ಮಾರ್ಗದಲ್ಲಿ ಇಬ್ಬರನ್ನು ಲೆಕ್ಕ ಹಾಕ್ತಾ ಬನ್ನಿ. ಕೆಳಗಿನಿಂದ ನೀರು ಮತ್ತು ಬೆಂಕಿ ಅಂತ ಹೇಳುತ್ತಾ ವರುಣ ಮತ್ತು ಅಗ್ನಿಯಿಂದ ಶುರು ಮಾಡಿಕೊಂಡು ಮೇಲಕ್ಕೆ ಹೋದಾಗ ಮತ್ತೆ ಅಲ್ಲಿ ಸೋಮ ಮತ್ತು ಅಂದರೆ ಚಂದ್ರ ಮತ್ತು ಸೂರ್ಯ ಬರ್ತಾನೆ, ತಂಪು ಮತ್ತು ಬಿಸಿ ಬರ್ತಾನೆ. ಅದಕ್ಕೂ ಮೇಲೆ ಹೋದಾಗ ಕಾಮ ಬರ್ತಾನೆ, ಇತ್ತ ಇಂದ್ರ ಬರ್ತಾನೆ ಅಂತ. ಇನ್ನು ಮೇಲಕ್ಕೆ ಏನಿಲ್ಲ, ಮತ್ತಿರೋದು ಶೇಷಗರುಡರೇ. ಮತ್ತೆ ಮೇಲಕ್ಕೆ ಹೋದರೆ ಅವರ ಮಡದಿಯರು ಸೇರಿಕೊಂಡು. ಹಾಗಾಗಿ ಪಕ್ಕದಲ್ಲಿ ಬಂದಾಗ ಶೇಷ ಮತ್ತು ಗರುಡರ ತತ್ವದ ನಂತರದಲ್ಲಿ, ಸಪತ್ನೀಕ ಶೇಷಗರುಡರ ನಂತರದಲ್ಲಿ ಇಂದ್ರಕಾಮರು ಬರ್ತಾರೆ. ಇಂದ್ರನ ಜೊತೆಯಲ್ಲಿ ಶಚಿಯು ಪ್ರವೇಶ ಆಗಿರ್ತದೆ, ಕಾಮನಿಗಿಲ್ಲಿ ರತಿಯು ಪ್ರವೇಶ ಮಾಡ್ತಾಳೆ. ಅವರ ಮಡದಿಯರು ಅವರಲ್ಲಿ ಇರ್ತಾರೆ ಬಿಡಿ. ಇಂದ್ರ ಎನ್ನುವುದೊಂದು ಹೊಸ ಸಂಗತಿ. ಅದು ಪ್ರಾದೇಶಿಕ ನಾಮ, ಆಧಿಕಾರಿಕ ನಾಮ, ವ್ಯಕ್ತಿ ಅಲ್ಲ ಅಂತ ಹೇಳಿ 14 ಮನ್ವಂತರಗಳಿಗೂ ಒಬ್ಬೊಬ್ಬ ಇಂದ್ರ ಇದ್ದಾನೆ ಅಂತ ಹೇಳಿದೆ. ಚತುರ್ಮುಖನ ಒಂದು ದಿನ ಅಂದರೆ 1000 ಯುಗ ಚಕ್ರಗಳು. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಯತೆ. 4 ಯುಗಗಳು 1000 ಬಾರಿ ತಿರುಗಿದಾಗ ಚತುರ್ಮುಖನ ಒಂದು ಹಗಲು. ದಿನ ಅಂದರೆ ದಿನಕರ ಅಂತ ಹೇಳಿಕೊಳ್ಳುವ ಹಾಗೆ ಹಗಲು ಮಾಡುವವ ಅಂತೇಳಿ 12 ಗಂಟೆಯ ವ್ಯವಸ್ಥೆ. ಇದು ನಾನು ಕಾಲ ಸಮೀಕ್ಷದಲ್ಲಿ ಎಲ್ಲ ಹೇಳಬೇಕಾದ ಸಂಗತಿ ಒಂದು ದೃಷ್ಟಿಯಿಂದ. 12 ಗಂಟೆಗೆ 14 ಜನರು ಬರ್ತಾರೆ. ಅಂದರೆ ಒಬ್ಬೊಬ್ಬರಿಗೆ 1 ಗಂಟೆಯೇ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅವಕಾಶ ನಮ್ಮ ಲೆಕ್ಕದಲ್ಲಿ ನೋಡಿಕೊಂಡ್ರು. 1000 ಯುಗ ಚಕ್ರಗಳನ್ನು ಬಾಗಿಸಿ 14 ಜನರಿಗೆ ಹಾಕಿದರೆ 71 ಯುಗ ಚಕ್ರಗಳು ಒಬ್ಬೊಬ್ಬರಿಗೆ ಸಿಗ್ತದೆ. ಸ್ವಲ್ಪ ಜಾಸ್ತಿ ಆಗ್ತದೆ. ಜಾಸ್ತಿ ಆದದ್ದನ್ನು ಮತ್ತೆ ಪಾಲು ಮಾಡಲಿಕ್ಕೆ ಉಂಟು ವ್ಯವಸ್ಥೆ. ಒಬ್ಬೊಬ್ಬರಿಗೆ 18,50,000 ಸಾರ್ಧಾಷ್ಟಾದಶ ಮುಂದೆ ಅದು ಹಾಕಲಿಕ್ಕೆ ಬರುತ್ತೆ. ಅದು ಬಿಡಿ ಮತ್ತೆ ಲೆಕ್ಕ. ಇಲ್ಲಿ 14 ಜನರು ಮನುಗಳು ಬರ್ತಾರೆ. ಆ ಮನುಗಳಲ್ಲಿ ಇಂದ್ರರು ಬೇರೆ ಆಗ್ತಾರೆ ಬಂದಾಗ. ಮನ್ವಂತರದ ಇಂದ್ರರು ಅಂತ ಹೆಸರು ಅವರಿಗೆ. ಈಗೇನಾಯಿತು, ಚತುರ್ಮುಖನ ಒಂದು ದಿನದಲ್ಲಿ 14 ಇಂದ್ರರು ಇದ್ದಾರೆ. 14ರಲ್ಲಿ ಒಬ್ಬ 2 ಸರ್ತಿ ಕೂತ್ಕೊಳ್ಳುತ್ತಾನೆ. 6ನೇ ಮನ್ವಂತರಕ್ಕೂ 7ನೇ ಮನ್ವಂತರಕ್ಕೂ ಒಬ್ಬನೇ ಇದ್ದಾನೆ. ಇವತ್ತು ಯಾರಿದ್ದಾನೆ ಅವನೇ ಇದ್ದಾನೆ, ಬರ್ತಾನೆ. ಹಾಗಾದರೆ 13 ಇಂದ್ರರಾಯಿತು. 13 ಇಂದ್ರರಲ್ಲಿ ಮೊದಲ ಇಂದ್ರ ನಾರಾಯಣನೇ, ಯಜ್ಞ. ಹಾಗಾಗಿ ಜೀವ ಅಲ್ಲ, ದೇವ. ಹಾಗಾಗಿ 12 ಇಂದ್ರ ಆಯ್ತು ಈಗ. ಹಾಗಾದರೆ ಅಧಿಕಾರದಲ್ಲಿ 12 ಗಂಟೆಯ ಅವಧಿಯಲ್ಲಿ 12 ಗಂಟೆ 14 ಮನುಗಳಲ್ಲಿ 12 ಮನುಗಳು 12 ಇಂದ್ರರು ಬೇರೆ ಆಗ್ತಾರೆ. ಈಗ 12 ಇಂದ್ರರಲ್ಲಿ ಯೋಗ್ಯತೆಯಿಂದ ನೋಡಿಕೊಂಡ್ರೆ ಅದರಲ್ಲಿ ಒಬ್ಬ ವಾಯು ಇರಲಿಕ್ಕಾಗಿ ಮೇಲಕ್ಕೆ ಹೋಗ್ತಾನೆ, ಮಗದೊಬ್ಬ ಯಮ ಇರಲಿಕ್ಕಾಗಿ ಕೆಳಗೆ ಬರ್ತಾನೆ, ಮಗದೊಬ್ಬ ಅಶ್ವಿನಿ ದೇವತೆಗಳು ಇಬ್ಬರಾದ್ದರಿಂದ ಅವರು ಕೆಳಗಿಳಿತಾರೆ. ಮತ್ತು ಉಳಿದವರೆಲ್ಲ ಬಲಿ ಮುಂತಾದವರು ಮತ್ತಷ್ಟು ಕೆಳಗೆ, ಬಲಿ, ಅದ್ಭುತ, ಶಂಭು, ವಿದಿರ್ತಿ, ದಿವಸ್ಪುತ, ಋತಧಾಮ ಇವರೆಲ್ಲ ಇನ್ನೂ ಕೆಳಗಿನವರೇ. ಅಂದರೆ ಒಂದೇ ಕೆಟಗರಿ 19ನೇ ಕಕ್ಷೆಯಲ್ಲಿ ಬರ್ತಾರೆ, ಗಣಪತಿಗಿಂತ ಕೆಳಗಿನವರಾಗಿ ನಿಲ್ತಾರೆ. ಈಗೇನಾಯಿತು, 8ನೇ ಕಕ್ಷೆಯಲ್ಲಿ ಸಿಗುವ ಒಬ್ಬನೇ 2 ಚಾನ್ಸ್ ಪಡೆದವ, ಮಂದ್ರದ್ಯುಮ್ನ ಪುರಂದರ ಅಂತ ಹೆಸರು ಪಡೆದವ. ಇವನು ಇಂದ್ರ ಪದವಿಯಲ್ಲಿ 2 ಸರ್ತಿ ಅಂದರೆ 142 ಯುಗಚಕ್ರಗಳನ್ನು ನೋಡಿಕೊಳ್ಳುತ್ತಾನೆ ಅನ್ನುವ ನೆಲೆಯಲ್ಲಿ ಅವನನ್ನು ಸ್ವಲ್ಪ ಜಾಸ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇದು 1ನೇ ದಿನದ ವ್ಯಾಪಾರ. ಚತುರ್ಮುಖನ 2ನೇ ದಿನಕ್ಕೆ ಮತ್ತೆ ಸ್ವಯಂಭೂಮನು ಬರ್ತಾನೆ, ಇಂದ್ರ ಬರ್ತಾನೆ. ಇಂದ್ರ ಯಾರು ಬರ್ತಾನೆ? ಯಜ್ಞ ಬರ್ತಾನೆ, ನಾರಾಯಣ ದೇವರೇ ಬರ್ತಾರೆ. 2ನೇ ದಿನಕ್ಕೆ ಬಂದಾಗ ಗೌಜಿ ಏನಾಯಿತು ಅಂದರೆ, ಇಲ್ಲಿ 1ನೇ ದಿವಸ ಯಾರು ಬಂದಿದ್ದಾರೆ ಅವರೇ ಬರುವುದಲ್ಲ, ಅವರ ಕೆಲಸ ಮುಗಿಯಿತು. 1 ದಿನಕ್ಕೆ ಮಾತ್ರ ಅಧಿಕಾರ ಅವರಿಗೆ, ಅಷ್ಟುದ್ದ ಪೀರಿಯಡಲ್ಲಿ. ಹಾಗಾದರೆ 36,000 ದಿನ, 100 ವರ್ಷದ್ದು ಚತುರ್ಮುಖನಲ್ಲಿ ಎಷ್ಟಾಯ್ತು ಈಗ ಇಂದ್ರರು? ಆದ್ದರಿಂದ ಲಯ ಆಗುವುದು ಯಾವಾಗ? ದಿನಕ್ಕೆ ಲಯ ಇಲ್ಲ. ಮೋಕ್ಷ ಆಗುವುದು ಬ್ರಹ್ಮ ಹೊರಟಾಗಲೇ. ಏನಾದರೂ ನೀವು ಎಷ್ಟು ಬೇಗನೆ ಗಡಿಬಿಡಿಯಲ್ಲಿ ಹೊರಟೋಗಿ, ಏನು ಹೊರಟೋದ್ರೂ ಕಾಯಬೇಕು, ಉಳಿದವರು ಬಾಯಿ ತೆರೀಲಿಕ್ಕೆ ಪ್ರವೇಶ ಮಾಡಬೇಕಲ್ಲ. ಆದ್ದರಿಂದ ಪ್ರವೇಶ ಆಗುವುದು ಯಾವಾಗ? 100 ವರ್ಷ ಆದಾಗ, ಚತುರ್ಮುಖ ಹೊರಟಾಗ ಕ್ರಮಬದ್ಧವಾಗಿ ಪ್ರವೇಶ ಆಗುತ್ತೆ. ಸೃಷ್ಟಿಯಂತೆ ನಿಧಾನದ ಉಗಮದಂತೆ ನಿಧಾನದ ಲಯ ಪ್ರವೇಶ. ಆದ್ದರಿಂದ ಪ್ರವೇಶ ಆಗುವಾಗ ನಿಮಗೆ ಇಂದ್ರ ಸಿಗ್ತಾನೆ. ಎಷ್ಟನೇವ? 8ನೇ ಕಕ್ಷದ ಇಂದ್ರನಲ್ಲಿ ಮಾತ್ರವೇ ಪ್ರವೇಶ, ಉಳಿದವರಲ್ಲಿ ಪ್ರವೇಶ ಅಲ್ಲ.
ಉಳಿದವರು ಅವನಲ್ಲಿ ಪ್ರವೇಶ ಆಗ್ತಾರೆ. ಮನುಗಳು ಮನುವಿನಲ್ಲಿ ಪ್ರವೇಶ ಆದ ಹಾಗೆ, ಕೆಲವು ಮನುಗಳು ಒಬ್ಬನೇ ಮನುವಿನಲ್ಲಿ ಪ್ರವೇಶ ಆದ ಹಾಗೆ, ಸ್ವಯಂಭುವನಲ್ಲಿ ಪ್ರವೇಶ ಆದ ಹಾಗೆ, ಉಳಿದ ಇಂದ್ರರೆಲ್ಲ ಒಬ್ಬ ಇಂದ್ರ. ವಾಯು ಎಲ್ಲ ಇಲ್ಲ, ವಾಯು ಎಲ್ಲ ವಾಯುವಿನ ಬೇರೆ. ಯಾಕೆಂದರೆ ಅವರೆಲ್ಲ ನಿರಂತರ ಒಬ್ಬನೇ ವಾಯು ಇರುವುದು, ಎಲ್ಲ ಅವನು ಪ್ರತ್ಯೇಕ ಆಗುವುದಿಲ್ಲ. ನಾರಾಯಣ ಒಬ್ಬನೇ ಇರುವಂತೆ ಈ ಯಮ ಅಶ್ವಿನಿ ದೇವತೆಗಳೆಲ್ಲ ಪ್ರತ್ಯೇಕ ಆಗ್ತಾ ಇರ್ತಾರೆ. ಹಾಗಾಗಿ ಅವರಿಗೆಲ್ಲ ಲಯದ ಅಧಿಕಾರ ಇಲ್ಲಿಲ್ಲ, ಮೇಲಕ್ಕಿದ್ದಾರೆ ಅವರು, ಲಯದನ್ನು ಪಡೆಯುವಲ್ಲಿದ್ದಾರೆ, ಲಯ ಆಗುವಲ್ಲಿ ಇರುವುದಲ್ಲ. ಅದು ಇಂದ್ರನಲ್ಲಿ ಉಳಿದ ಇಂದ್ರಗಳೆಲ್ಲ ಪ್ರವೇಶ ಆಗಿ ಹೋಗಲಿಕ್ಕಿರುವಾಗ ಯಾರು ಇದ್ದದ್ರಲ್ಲಿ ಪದವಿಯಲ್ಲಿ ದೊಡ್ಡ ಇಂದ್ರನೋ ವಾಯುವನ್ನು ಹೊರತುಪಡಿಸಿ ಹೇಳಿದೆ. ಯಾಕೆ ವಾಯು ಚೇಂಜ್ ಆಗುವುದಿಲ್ಲ, ನಾನ್ ಚೇಂಜಬಲ್ ವ್ಯಕ್ತಿಯವನು ಅಧಿಕಾರದಲ್ಲಿ ವಾಯು ಒಬ್ಬನೇ. ಇಡೀ ಬ್ರಹ್ಮನ ಅಧಿಕಾರದಲ್ಲಿ ವಾಯು ಒಬ್ಬನೇ. ಆದ್ದರಿಂದ ಅವನೇ ವೇಷ ಹಾಕ್ಕೊಂಡು ಪ್ರತಿ ಸರ್ತಿ ಬರ್ತಾನೆ. ಹೇಗೆ ನಾರಾಯಣನು ಹಾಗೆ ಯಜ್ಞನಂತೆ ಭಗವಂತನಿಗೇನಾಗಬೇಕು ಪ್ರತಿ ಸರ್ತಿ. ಈಗ ಒಂದೊಂದು ದಿನದಲ್ಲಿಯೂ ಚತುರ್ಮುಖನಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಬೇರೆ ಬೇರೆ ದೇವರೇ ಬೇರೆ ಬೇರೆ. ಆದರೆ ದೇವರು ಒಬ್ಬನೇ. ಆದ್ದರಿಂದ ಎಷ್ಟು ಬೇರೆ ಹೇಳಿದರೂ ನಮಗೆ ಅರ್ಥ ಆಗೋದಿಲ್ಲ. ಅವನೇ ಬಂದದ್ದು ಹೇಳ್ತೇವೆ ನಾವು, ಬರಬೇಕು ಮಾತ್ರ. ಪ್ರಹ್ಲಾದ ಬೇರೆ, ನರಸಿಂಹ ಅವನೇ, ಇಷ್ಟೇ ವ್ಯತ್ಯಾಸ. ಪ್ರಹ್ಲಾದ ಅವನೇ ಅಲ್ಲ, ವೇಷ ಹಾಕಿ ಬರುವುದಿಲ್ಲ, ಅವನೇದಾಯಿತು. ನರಸಿಂಹ ಅನುಗ್ರಹ ಮಾಡಿ ಆಗಿದೆ, ಅವನು ಭಗವಂತನಡೆಗೆ ಸಾಗಲು ಪ್ರಯತ್ನ ಪಟ್ಟಾಗಿದೆ. ಇನ್ನು ದೊಡ್ಡ ದೊಡ್ಡ ಲೋಕಗಳಲ್ಲಿ ಇರ್ತಾನೆ ಅವನು. ಆಗದವರೆಗೆ ಮೇಲ್ಲೋಕದಲ್ಲಿ ಅವರಿಗೆಲ್ಲ ತಾಣಮಾನ ಎಲ್ಲ, ಇಲ್ಲಿರುವುದಿಲ್ಲ ಅವರು. ಇವತ್ತಿನವರೆಗೆ ಇಲ್ಲಿದ್ದಾರೆ, ಇಲ್ಲಿರ್ತಾರೆ, ಮತ್ತೆ ಹೊರಡ್ತಾರೆ ಅವರು. ಕೆಳಲೋಕದಲ್ಲೆಲ್ಲ ಇರ್ತಾರೆ ಅವರು. ಅತಳಾದಿ ಲೋಕಗಳು ಅವರ ಆವಾಸ ಸ್ಥಾನಗಳು, ರಾಕ್ಷಸರಿಗೆ, ದೈತ್ಯರಿಗೆ. ಬಳಿಕ ಹೊರಟಾಗ ಮೇಲ್ಲೋಕಕ್ಕೆ, ಜನಲೋಕ, ಮಹಾಲೋಕಗಳಿಗೆಲ್ಲ ಅವರು ಹೋಗಿರ್ತಾರೆ. ಮೋಕ್ಷ ಆದಾಗ ಮೇಲಕ್ಕೆ ಹೋಗ್ತಾರೆ. ಅಷ್ಟರವರೆಗೆ ಕಾಯ್ತಾರೆ. ಅದನ್ನು ನರಸಿಂಹ ಅವನೇ ಆದರೂ ಪ್ರಹ್ಲಾದ ಬೇರೆ, ಜಯ ವಿಜಯರು ಬೇರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪಿಗಳಲ್ಲಿ. ಹೀಗೆ ಅವರಿಗೆ ಶಾಪ ಮೋಕ್ಷ ಆಯ್ತು. ಇನ್ನು ಮತ್ತೆ ಬರೋದೆಂಥದ್ದು. ಇನ್ನೊಮ್ಮೆ ನೀನು ಕಳೆದ ಸರ್ತಿ ಶಾಪ ಇತ್ತು ನಿನಗೆ ಹೋಗು ಅಂದರೆ ಹೋಗ್ತಾನವ. ಈಗ ನಾನು ತಡೀಲಿಲ್ಲ ಅಂತಾನೆ. ಈಗ ಬೇರೆಯವರು ತಡೆದಿದ್ದಾರೆ, ಅವ್ರು ಹೋಗಲಿಕ್ಕಾಗತ್ತೆ. ಹೀಗಾಗಿ ಇದೆಲ್ಲ ಮತ್ತೆ ಮತ್ತೆ ಚತುರ್ಮುಖನ ಪ್ರತಿದಿನದಲ್ಲಿ ಆಗುವ ಅವತಾರಗಳು, ಚಿಂತನೆಗಳು. ಹೀಗಾಗಿ ಈ 8ನೆಯ ಕಕ್ಷೆಗೆ ಯೋಗ್ಯನಾದ ಇಂದ್ರನಲ್ಲಿಯೇ ಪ್ರವೇಶ ಅಷ್ಟೆ. ಆದ್ದರಿಂದ ಆ ಇಂದ್ರ ಇಲ್ಲ ಅಂತ ಆಗುವುದೇ ಇಲ್ಲ. ಕೊನೆಗಳಿಗೆವರೆಗೂ ಅಷ್ಟಮ ಕಕ್ಷೆಯ ಗಟ್ಟಿಮುಟ್ಟಾದ ಒಬ್ಬ ಇಂದ್ರ ಎಲ್ಲ ಮಧ್ಯದ ಮನ್ವಂತರಗಳಿಯಾಗಿ ಧಾತ ಯಥಾ ಪೂರ್ವಮಕಲ್ಪಯತ್ ಅಂತ. ಧಾತ ಅಂದರೆ ಇವನೇ, ವಿದದಾತಿ ಧಾತ ಇವತ್ತು ಹೇಳಬೇಕಾದ ಶ್ಲೋಕದ ವ್ಯಕ್ತಿ. ಯಥಾ ಪೂರ್ವಮಕಲ್ಪಯದಂತ ಭಗವಂತನೇ ಅನ್ವಯಾಗಿ ಬಿಡಿ, 2ನೇ ಅರ್ಥದಲ್ಲಿ. ಅದನ್ನು ವ್ಯತ್ಯಾಸ ಆಗುವುದಿಲ್ಲ. ಯಾವತ್ತು ನೋಡಿದರೂ ವೈವಸ್ವತ ಮನ್ವಂತರದಲ್ಲಿ 8ನೇ ಕಕ್ಷೆ ಯೋಗ್ಯನಾದವನೇ ಕಾಮನಿಗೆ ಸಮನಾದವನು ಇಂದ್ರ ಇರ್ತಾನೆ. ಪ್ರವೇಶ ಆಗುವಾಗ ಕಾಮಸಮನಾದ ಇಂದ್ರನಲ್ಲೇ ಗರುಡ ಪ್ರವೇಶಾದಿಗಳು ಇರುವಂಥದ್ದು. ಅದರಿಂದ ಸಮಸ್ಯೆ ಏನಾಗೋದಿಲ್ಲ. ತುಂಬ ಇಂದ್ರರಿದ್ದರೆ ಯಾರನ್ನು ಕರೆಯೋದು ಅಂತ ತಿಳ್ಕೊಳ್ಬೇಡಿ. ಯಾವ ಕಕ್ಷೆಯಲ್ಲಿ ಕೂತವನಿಗೆ ಪ್ರವೇಶ ಯೋಗ್ಯತೆ ಇದೆಯೋ ಅವನು ಬರ್ತಾನೆ, ಆ ಜೀವ ಬರ್ತಾನೆ ಅಲ್ಲಿ ಗುರುತಿಸಲಿಕ್ಕೆ. ಆದ್ದರಿಂದ ಆಚಾರ್ಯರು ಹೆಚ್ಚು ಕಡೆಯಲ್ಲಿ ತಾರತಮ್ಯ ಹೇಳುವಲ್ಲಿ ಇಂದ್ರ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ. ಎಲ್ಲಿಯೂ ಯಾರನ್ನು ಹೇಳೋದಿಲ್ಲ, ಪದವೀಕೃತವಾದ ಸಂಜ್ಞೆಯನ್ನೇ ಮಾಡಿರ್ತಾರೆ. ಹೀಗೆ ಒಂದು ಮಾರ್ಗದಲ್ಲಿರತಕ್ಕ ರಹಸ್ಯ ಚಿಂತನೆ. ಜೊತೆಯಲ್ಲಿ ಮತ್ತೂ ಒಂದು ಪ್ರಶ್ನೆ ಇತ್ತು. ಮತ್ತೆ ನಾನು ಅದನ್ನು ಪ್ರವಚನದಲ್ಲೇ ಮುಟ್ಟುಕೊಂಡು ಹೋಗಿರ್ತೇನೆ, ನೋಡುವ. ಆ ಪ್ರಶ್ನೆ ಯಾವುದು ಅಂತಲೂ ಹೇಳುವುದಿಲ್ಲ, ಅರ್ಥ ಆಗುವಾಗ ಅರ್ಥ ಆಗುತ್ತೆ, ಅದರೊಟ್ಟಿಗೆ ಬಂದಾಗ, ಚಿಂತನೆ ಬಂದಾಗ. ನಿನ್ನೆ ಮುಟ್ಟಿದ್ದೆ ನಾನು ಅದನ್ನು. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿನ ಪೂಷಾ ವಿಶ್ವವೇದಾ ಸ್ವಸ್ತಿನ ಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಇದು ಸ್ವಸ್ತಿ ಮಂತ್ರ. ಇದರಲ್ಲಿ 4 ಇದ್ದಾರೆ. ಮೊದಲಿಗೆ ಚತುರ್ಮುಖನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ನಾವು. ಸ್ವಸ್ತಿನ ಇಂದ್ರೋ, ದೇವರ ಪರವಾಗಿ ಎಲ್ಲ ಅರ್ಥ ಉಂಟೇ ಉಂಟು. ಎಲ್ಲ ವೇದಗಳು ವೇದ ಇಷ್ಟ ಸರ್ವೈ ಅಹಮೇವ ವೇದ್ಯ. ಭಗವತ್ ಚಿಂತನೆ, ಭಗವತ್ಪರವಾದ ಅನುಸಂಧಾನ ಮಾಡಲಿಕ್ಕೇ ಉಂಟು. ಕಷ್ಟವೂ ಆಗುವುದಿಲ್ಲ. ಯಾಕೆ ಅಂದರೆ ಯಾವುದೋ ಒಂದು ಶಬ್ದ ಇಟ್ಕೊಳ್ಳಿ ನೀವು. ಏನಂತ ಇಟ್ಕೊಳ್ತೀರಿ? ಶ್ರೀಮಂತ ಅಂತ ಇಟ್ಕೊಳ್ಳಿ, ಆಯಿತು. ಅದು ಎಲ್ಲರಿಗೂ ಅಭ್ಯಾಸ ಆದದ್ದು. ಯಾರು ಶ್ರೀಮಂತ ಅಲ್ಲ? ಯಾರು ಶ್ರೀಮಂತ ಅಲ್ಲ? ಇತ್ತೀಗೆ ನಾವು ನೋಡಿಕೊಂಡೆವು, ದೊಡ್ಡ ದೇವಸ್ಥಾನದ ಎದುರು ಒಬ್ಬ ಭಿಕ್ಷೆ ಬೇಡುವವ ಸತ್ತ ಅಂತ. 2 ಪೆಟ್ಟಿಗೆ ಇತ್ತು ಅಂತ. ಕೂಡಿಸುವಾಗ 10 ಲಕ್ಷ ಮೇಲಿತ್ತು ಹೇಳಿದರು. ಭಿಕ್ಷುಕ ಯಾರು ಶ್ರೀಮಂತ ಅಲ್ಲ? ಅವನೆದುರು ನೋಡಿದರೆ ನಾವು ಶ್ರೀಮಂತರಲ್ಲ ಹೇಳಬೇಕಾಗತ್ತೆ. 10 ಲಕ್ಷ ಪೆಟ್ಟಿಗೆಯಲ್ಲಿತ್ತ? ನೋಡಿ, ಅದನ್ನು ದುಡ್ಡು ಇದ್ದವನು ಶ್ರೀಮಂತ ಮಾಡಿದರೆ ಎಲ್ಲರಲ್ಲಿಯೂ ದುಡ್ಡು ಉಂಟು. ಇಲ್ಲ, ನಾನು ಒಬ್ಬನೇ ಇದ್ದೇನೆ, ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ, ನೋ ಅಕೌಂಟ್ ಹೇಳಿಕೊಂಡೊಬ್ಬ ಹೇಳಿದರೆ, ಕಣ್ಣಿಲ್ವ ನಿನಗೆ? ಉಂಟು. ರೇಟ್ ಎಷ್ಟು ಅದರದ್ದು? ಕಿಡ್ನಿ ರೇಟ್ ಉಂಟು. ಈಗ ಯಾರು ಶ್ರೀಮಂತಲ್ಲ ಹಾಗಾದರೆ? ಆದ್ದರಿಂದ ಜಾಗ ಇದ್ದವ, ಮನೆ ಇದ್ದವ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದವ, ವಿದ್ಯೆ ಇದ್ದವ ಹಾಗೆ ಹೇಳಬೇಡಿ. ಶ್ರೀಮಂತ ಎನ್ನುವುದು ನಾವೇ ಹಾಕಿಕೊಂಡ ಒಂದು ಗುಣಮಟ್ಟ. ಆಗ ನೀವು ಮಿಲಿಯನರ್ಸ್ ಎಲ್ಲ ಹೇಳಿದರೆ ಆಗ ಹುಡುಕಬೇಕಾಗತ್ತೆ ದೇಶದಲ್ಲಿ ಯಾರು ಅಂತ, ಬೆರಳು ಬಡಿಸಬೇಕಾಗತ್ತೆ. ಅರ್ಥ ಮಾಡಿದ್ದು ನಾವು ಶ್ರೀ ಅನ್ನೋದಕ್ಕೆ. ಹಾಗೆ ದೊಡ್ಡ ಅರ್ಥ ಮಾಡಿ
ವೇದಕ್ಕೆ ದೊಡ್ಡ ಅರ್ಥ ಮಾಡಿ, ಆಗ ದೇವರೇ ಅರ್ಥ ಆಗ್ತಾರೆ. ಸಣ್ಣ ಅರ್ಥ ಮಾಡಿ ಯಾವ ದೇವತೆಗಳು ಅರ್ಥ ಆಗ್ತಾರೆ ಆಗ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ವೇದಕ್ಕೆ ಎಷ್ಟು ಅರ್ಥ ಕೇಳಬೇಡಿ. ನಾವು ಮಾನ ಇಟ್ಟುಕೊಂಡಾಗೆ 10,000 ದುಡ್ಡಿದ್ದವ ಶ್ರೀಮಂತ ಹೇಳಿದರೆ ಕೋಟಿ ಜನ ಸಿಗ್ತಾರೆ ಪರ್ ಮಂತಿಗೆ. 1,00,000 ಇದ್ದವ ಶ್ರೀಮಂತ ಹೇಳಿದರೆ 1,00,000ದವರೆಗೆ ಜನ ಬರ್ತಾರೆ ಆಗ ಪರ್ ಮಂತಿಗೆ. ಕೋಟಿ ಇದ್ದವ ಶ್ರೀಮಂತ ಹೇಳಿದರೆ ಭಾಳ ಕಷ್ಟ ಸಿಗ್ತದೆ ಜನ ಇಲ್ಲಿ ಹುಡುಕಲಿಕ್ಕೆ. ಪರ್ ಮಂತ್ ಕೋಟಿ ಅರ್ನ್ ಮಾಡುವವನಂದಾಗ ನಾವು ಮಾಡಿಕೊಂಡದ್ದು. ಆಗ ಅರ್ಥ ಯಾರಾದರೂ ನೋಡಿ, ಶ್ರೀಮಂತ ಶಬ್ದಕ್ಕೆ ಅರ್ಥ. ಹಾಗೆ ಅಗ್ನಿ ಶಬ್ದಕ್ಕೆ ಅಗನಿ, ನಡೆಯಲಾರದ ಸಂಗತಿಯನ್ನು ನಡೆಸುವವನು. ಯಾರನ್ನಾದರೂ ಇಟ್ಟುಕೊಳ್ಳಿ, ಸ್ವಲ್ಪ ಸ್ವಲ್ಪವೇ ಮುಂದುವರಿಸ್ತಾ ದೊಡ್ಡ ಮಟ್ಟಿನಲ್ಲಿ ದೇವರಾಗ್ತಾನೆ ಆಗ ಪೂರ ಅರ್ಥದಲ್ಲಿ. ಇಡೀ ಜಗತ್ತನ್ನು ನಡೆಸುವವ, ಅನಂತ ಕಾಲದಿಂದಲೂ ನಡೆಸ್ತಾ ಬಂದವ, ಅನಂತ ಕಾಲದವರೆಗೂ ನಡೆಸುವವ ಅಂತ ಪೂರಾರ್ಥ ಮಾಡಿಕೊಂಡಾಗ ದೇವರಲ್ಲದ ಇನ್ಯಾರು ಆಗುವುದಿಲ್ಲ. ಇಷ್ಟೇ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಅಂತ ಕೃಷ್ಣ ಹೇಳಿದ್ದು. ಸಂಪೂರ್ಣ ಅರ್ಥದಲ್ಲಿ ಸಮಗ್ರ ವೇದವು ನನ್ನನ್ನೇ ಹೇಳ್ತದೆ, ಬಳಿಕ ಯೋಗ್ಯತೆ ಇದ್ದವರನ್ನು ಮಾತಾಡಿಸ್ತದೆ. ಅದನ್ನು ದೇವರ ಪರವಾಗಿ ಅರ್ಥವನ್ನು ಹೇಳಿ ಅಂತ ಯಾರೂ ಗಲಾಟೆ ಮಾಡಲಿಕ್ಕೆ ಇಲ್ಲ, ಅರ್ಥ ಆಗೋದಿಲ್ಲ, ಹೇಳಲಿಕ್ಕೂ ಇಲ್ಲ. ತುಂಬ ಸುಲಭ ದೇವರ ಪರವಾಗಿ ಅರ್ಥ ಮಾಡಲಿಕ್ಕೆ. ಉಳಿದವರ ಪರವಾಗಿ ನೋಡಲಿಕ್ಕೆ ನೀವು ಅವರಲ್ಲಿ ಉಂಟಾ ಇಲ್ಲೋ ಅಂತ ಕೇಳಿಕೊಂಡು ಬರಬೇಕಾಗುತ್ತೆ, ಕೆಲವೊಮ್ಮೆ ಹುಡುಕಬೇಕು ಬರಬೇಕಾಗುತ್ತೆ, ಇಲ್ಲಾದರೆ ಕಷ್ಟ ಆಗುತ್ತೆ. ಆದ್ದರಿಂದ ಉಳಿದ ದೇವತೆಗಳಲ್ಲಿ ಏನು ಕೆಪ್ಯಾಸಿಟಿ, ಏನು ಗುಣವಂತಿಕೆ, ಏನು ಧರ್ಮ ಇದೆ, ಏನು ಅಧಿಕಾರ ಅರ್ಥ ಮಾಡಿಕೊಂಡು ಹಚ್ಚಬೇಕಾಗತ್ತೆ. ಚಕ್ರಧರ ಅಂತ ಹೇಳಿಬಿಟ್ರೆ ಎಲ್ಲ ದೇವತೆಗಳು ಚಕ್ರಧರ ಆಗುವುದಿಲ್ಲ. ಧರ್ಮ ದೇವತೆಯಲ್ಲಿ ಚಕ್ರ ಇದೆ, ವಾಯುದೇವರಲ್ಲಿ ಚಕ್ರ ಇದೆ. ಹಾಗಾಗಿ ನಾವು ಚಕ್ರಧರ ಅನ್ನುವಾಗ ಗುರುತಿಸ್ತಾ ಬರಬೇಕು, ಸ್ವಲ್ಪ ಗುರುತಿಸಬೇಕು. ಸಿಕ್ಕಪಟ್ಟೆ ಇದ್ದವರನ್ನೆಲ್ಲ ಚಕ್ರಧರ ಹೇಳುವುದಲ್ಲ, ಆಗುವುದಿಲ್ಲ. ಹೀಗೆ ಸ್ವಲ್ಪ ಕೆಲವೊಂದು ಲಕ್ಷಣ ಅಭ್ಯಾಸ ಮಾಡಿದರೆ ದೇವತಾ ಲಕ್ಷಣ ಗೊತ್ತಾದರೆ ಯಾರಿಗೆ ವೇದ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ. ಅನ್ವಯ ಆಗುವವರ ಹೆಸರಿನಲ್ಲಿ ಸೂಕ್ತ ಅಂತ ಹಾಕಿಬಿಟ್ರು. ಅಗ್ನಿ ಸೂಕ್ತ, ವರುಣ ಸೂಕ್ತ, ಇಂದ್ರ ಸೂಕ್ತ ಹಾಕಲಿಕ್ಕೆ ಕಾರಣ ಏನು? ಅವರಿಗೆ ಅನ್ವಯ ಆಗುತ್ತೆ ಚೆನ್ನಾಗಿ ಅಂತ. ಕೆಲವೊಮ್ಮೆ ಅಲ್ಲಿಯೂ ಸೋಲ್ತಾರೆ ಅವರು, ಇಲ್ಲ ಅಲ್ಲ, ಕೆಲವು ಶಬ್ದಗಳು ಅಲ್ಲಿಯೂ ಎಡವುತ್ತದೆ. ಆದರೆ ಬಲಾತ್ಕಾರ ಮಾಡಿ ಸಿಕ್ಕಿಸಬೇಕಾಗತ್ತೆ ಕೆಲವೊಮ್ಮೆ, ಅದು ಕಷ್ಟ ಆಗುತ್ತೆ. ಬೇರೆ ಅರ್ಥ ಮಾಡಬೇಕಾಗತ್ತೆ ಕೆಲವೊಮ್ಮೆ. ಹೀಗೆ ಅರ್ಥಾಂತರ ಮಾಡಿಕೊಂಡು ಸುಮಾರು ಅರ್ಥ ಇರುವುದರಿಂದ, ಈಗ ವನವಾಸಿ ಹೇಳಿದ ಹಾಗೆ ನಾವೆಲ್ಲರೂ ವನವಾಸಿಗಳೇ. ಎಂಥದ್ದು ಮಾರೇರೆ ವನವಾಸ, ನಾವು ಕಾಡಿನಲ್ಲಿದ್ದೇವ ಅಲ್ಲ. ವನ ಶಬ್ದಕ್ಕೆ ನೀರು ಅಂತ ಅರ್ಥ ಉಂಟಲ್ಲ, ಹೌದಲ್ಲ, ಮತ್ತೆ ನಾವು ನೀರುವಾಸಿಗಳಲ್ವ. ಮಳೆ ಬಂದಾಗ ನಮ್ಮ ಮನೆ ಸುತ್ತ ನೀರು ನಿಲ್ತದೆ ಇರ್ತದೆ, ನಮಗೆ ನೀರು ಬೇಕೇ, ಅದು ನಾವು ನೀರು ಬಿಟ್ಟಿರ್ತೇವ, ಕಾಡು ಬಿಟ್ಟಿರ್ತೇವೆ, ನೀರು ಬಿಟ್ಟಿರ್ತೇವ. ನೋಡಿ, ವನವಾಸ ಶಬ್ದವನ್ನು ಬದಲಿಸಿದ್ದೆವು, ಅರ್ಥ ಸರಿ ಮಾಡಿ. ಹೀಗೆ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂದಾಗ, ವೃದ್ಧಶ್ರವಾಹ ಮುದುಕ ಅಂತ ಪ್ರಸಿದ್ಧಿ ಉಳ್ಳವ. ಪಿತಾಮಹ, ಲೋಕ ಪಿತಾಮಹ ಯಾರನ್ನು ಹೇಳೋದು? ಲೋಕ ಪಿತಾಮಹ ಅಂತ ಚಾಲ್ತಿಯಲ್ಲಿ ಇರುವುದು ಚತುರ್ಮುಖನಿಗೆ. ಅವನು ಇಂದ್ರ, ಇದಂ ರಾತಿ, ಬ್ರಹ್ಮಾಂಡ ಕೊಟ್ಟಿದ್ದಾನೆ. ನಮಗೆ ಸಂಬಂಧಪಟ್ಟದ್ದು ವಾಸ್ತು, ಮನೆ. ವಾಸ್ತು ಪತಿ ಯಾರು? ಚತುರ್ಮುಖ. ಆದ್ದರಿಂದ ಪೂರ ಮಧ್ಯದಲ್ಲಿ ಕೂತವ, ಎಲ್ಲವನ್ನು ಕೊಟ್ಟವ, ಇಡೀ ಬ್ರಹ್ಮಾಂಡವನ್ನೇ ಎಲ್ಲ ಜೀವರಾಶಿಗೆ, ಎಲ್ಲ ಜೀವ ಕೊಟ್ಟು, ನಮ್ಮ ಬೈ ಅಲ್ಲ, ಇಡೀ ಜೀವಕೋಟಿಗೆ ದೊಡ್ಡ ವಾಸ್ತು ಕೊಟ್ಟವ. ನಾವು ಅದನ್ನು ಸಣ್ಣದರಲ್ಲಿ ನಮ್ಮದೆಷ್ಟೊಂದು ಮಾಡಿಕೊಂಡಿದ್ದೇವೆ. ಹಾಗಾಗಿ ಬ್ರಹ್ಮ ಮಧ್ಯದಲ್ಲಿ ಇಲ್ಲದ ವಾಸ್ತು ಇಲ್ಲ. ಸ್ವಸ್ತಿ ನಃ, ನಮಗೆಲ್ಲ ಅವನು ಒಳ್ಳೆಯದು ಮಾಡಲಿ. ಯಾರು? ವೃದ್ಧಶ್ರವ, ಗುಣವೃದ್ಧ, ಜೀವೋತ್ತಮ, ಪೂರ್ಣ ಆನಂದ, ಈ ಎಲ್ಲ ಅರ್ಥಗಳಿಂದ ಜ್ಞಾನವೃದ್ಧ, ಕಾಲದಲ್ಲಿ ವೃದ್ಧ, ಎಲ್ಲರಿಗಿಂತ ಹೆಚ್ಚು ಬದುಕುವ, ಈ ಎಲ್ಲ ಅರ್ಥದಿಂದಲೂ ಅವನು ವೃದ್ಧನೇ. ತುಂಬ ಕೇಳಿದವನು, ವೃದ್ಧನಾದ ಭಗವಂತನ ಬಗ್ಗೆ ಮೊದಲು ಕೇಳಿಕೊಂಡವ, ಎಲ್ಲರಿಗೂ ಕೇಳಿಸುವವ. ವೃದ್ಧ ಅಂದರೆ ಬೃಹವೃದ್ಧವು ಅಂತ ಧಾತು, ಬ್ರಹ್ಮಶ್ರಮ ಅಂತಲೇ ಅರ್ಥ. ಅದನ್ನು ಮೊದಲ ಬಾರಿಗೆ ಬ್ರಹ್ಮದ ಮೂಲಕ, ವೇದದ ಮೂಲಕ ಚೆನ್ನಾಗಿ ಅರಗಿಸಿಕೊಂಡು 4 ಮೋರೆಗಳಿಂದ 5 ಮೋರೆಗಳಿಂದ ದೇವರ ಬಗ್ಗೆ ಬ್ರಹ್ಮವನ್ನು ವೇದಗಳನ್ನು ಹೊರಗೆ ತಂದವ. ಹೀಗೆ ತುಂಬ ಅರ್ಥಗಳಲ್ಲಿ ವೃದ್ಧಶ್ರವಾಹ ಅಂತ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಆಚಾರ್ಯ ಮಧ್ವರ ಶ್ರೀಸ್ತುತಿಯ ಮುಂದಿನ 4 ಮಂತ್ರಗಳು, ಶ್ಲೋಕಗಳು ಚತುರ್ಮುಖನನ್ನು, ಶಿವನನ್ನು ಮತ್ತು ಶೇಷನನ್ನು, ಹಾಗೆ ಗರುಡನನ್ನು ಹೇಳುತ್ತವೆ.
ಹಾಗೆ ಹೇಳುವಲ್ಲಿ ಈ ಮಂತ್ರ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ, ಅತಿವೃದ್ಧನೂ ಲೋಕಪಿತಾಮಹನು ಅಂತ ಪ್ರಸಿದ್ಧಿಯಲ್ಲಿರುವ ಚತುರ್ಮುಖನನ್ನೇ ಇಡೀ ಜಗತ್ತನ್ನು ಕೊಡುವ ಮೂಲಕ ಇಡೀ ಜಗತ್ತಿನೊಳಗೆ ಪ್ರವೇಶ, ಇದಂದ್ರವತೆ ಇಂದ್ರಮಿತ್ಯಾಚಕ್ಷತೆ ಅಂತ ಹೇಳಿಕೊಂಡು ಇದಂ ಈ ಶರೀರವನ್ನು ಪ್ರವೇಶ ಮಾಡಿದವ, ವಿಜ್ಞಾನಮಯ ಕೋಶದಲ್ಲಿ ಮಹತ್ತತ್ವಾಭಿಮಾನಿಯಾಗಿ ಜೀವಮಾನಿಯಾಗಿ ಮುಖ್ಯವಾಗಿ ಒಳಗೆ ಪ್ರವೇಶ ಮಾಡಿದ್ರಿಂದ ಸ್ವಸ್ತಿ ನಃ ಇಂದ್ರ ವೃದ್ಧಶ್ರವಾ. ಹೀಗೆ ಚತುರ್ಮುಖನ ಬಗ್ಗೆ ಮೊದಲು ಮಹಾಲಕ್ಷ್ಮಿಯ ಅನುಗ್ರಹ ಹೇಗಿದೆ ಅಂತ ಆಚಾರ್ಯರು ತೋರಿಸ್ತಾರೆ. ಮುಂದೆ ಸ್ವಸ್ತಿನ ಪೂಷಾ ವಿಶ್ವವೇದಾ, ವೇದ ಅಂದರೆ ಸಂಪತ್ತು, ವೇದದಲ್ಲಿ ಅರ್ಥದಲ್ಲಿ ವೇದಸವು ಅಂತ ಸಕಾರ ಅಂತ ಶಬ್ದ, ಅದು ಬೇರೆ ಬೇರೆ ಅರ್ಥಗಳಿವೆ ಅಂತಾಗಿ ಹೇಳಿದೆ ನಾನು ವೇದಕ್ಕೆ. ಹಾಗಾಗಿ ಸಂಪೂರ್ಣ ಸಂಪತ್ತಿನ ಅಧಿಕಾರಿ ನಾವು ಎಲ್ಲರಿಗೂ ಗೊತ್ತು. ಸಂಪತ್ತು ಅಂದ ತಕ್ಷಣ ಕೊಪ್ಪರಿಗೆ ನಿಧಿ ವ್ಯಕ್ತಿ ಅಂದರೆ ಅದು ಶೇಷ ಅಂತ. ಹಾಗಾಗಿ ಜಾತವೇದಾಹ, ಎಲ್ಲಿ ಸಂಪತ್ತುಂಟೋ ಅಲ್ಲಿ ತನ್ನನ್ನು ಕಾಣಿಸಿಕೊಳ್ಳಿಸುವವ. ಪೂಷಾ ಪುಷ್ಟಿ, ಮನುಷ್ಯನಿಗೆ ಯಾವುದರಿಂದ ಪುಷ್ಟಿ ಕೇಳಿದರೆ ಈಗ ಉಸಿರು ಅಂತ ಅರ್ಥ ಆಗ್ತಾ ಇದೆ. ಹಿಂದೆ ದುಡ್ಡೇ ಆಗಿತ್ತು, ಮೊದಲು ದುಡ್ಡೇ ಉಸಿರಾಗಿತ್ತು, ಈಗ ಉಸಿರೇ ದುಡ್ಡಾಗಿದೆ. ಮನುಷ್ಯನಿಗೆ ವ್ಯತ್ಯಾಸ ಆಗಿ ಹೋಗಿದೆ. ಹಾಗಾಗಿ ಹಾವಿನ ಜೊತೆಯಲ್ಲಿ ನೋಡಿಕೊಂಡ್ರು ಅದಕ್ಕೆ ಉಸಿರೇ ದುಡ್ಡು. ನಾವು ನಮಗದು ಕಲಿಸ್ತದೆ, ನಾವು ಅದರೊಂದು ಕದಿತೇವೆ. ಅದು ನಮಗೆ ಉಸಿರು ಸಾಕಪ್ಪ, ಪ್ರಾಣನ ಅನುಗ್ರಹದಲ್ಲಿ ಬದುಕಲಿಕ್ಕಿರುವುದು, ನಾನು ನೋಡಿ ಗಾಳಿ ನುಂಗಿ ಬದುಕ್ತೇನೆ ಮತ್ತು ಬೇಕಾಗಿಲ್ಲ ಅಂದರೆ ನಾವು ಅದನ್ನು ಮೆಟ್ಟಿ ಅದರ ದುಡ್ಡು ನುಂಗಿ ಬದುಕಲಿಕ್ಕೆ ನೋಡ್ತೇವೆ. ಕೊಪ್ಪರಿಗೆ ಸಿಗಲಯ್ಯ ನೀನು ಆಚೆ ಹೋಗೋದು, ಅದರ ಪಾಠ ನಮಗೆ ಬೇಡ, ಅದರ ಸೊತ್ತು ನಮಗೆ ಬೇಕು. ಎಷ್ಟು ಆಚೀಚಾಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಅದು ಉಸಿರಿನ ಮೇಲೆ ಬಿಗಿತವನ್ನು ಸಾಧಿಸಿದೆ, ನೆಲದಡಿಯಲ್ಲಿ ಬದುಕಲು ಸಾಮರ್ಥ್ಯವನ್ನು ಪಡೆದಿದೆ. ನಾವು ಕದ್ದುಕೊಂಡು ಬದುಕ್ತೇವೆ, ಯಾರಾದರೂ ಬಂದರೆ ಏನು ಅಂತ ಹೇಳಿಕೊಂಡು, ಒಳಗೋಗಲಿಕ್ಕೆ ಬರ್ತಾ ಇಲ್ಲ ನಮಗೆ ನೆಲಕ್ಕೆ. ಹೀಗೆ ಬಹಳ ಚಂದವಾಗಿ ಪುಷ್ಟಿಪ್ರದನಾದ ಎಲ್ಲರಿಗೂ. ಹೇಗೆ ಚತುರ್ಮುಖ ವಿಜ್ಞಾನಮಯ ಕೋಶ ಆಗಿದರೆ ಇವ ಮನೋಮಯ ಕೋಶ, ಕುಂಡಲಿನಿ ಶಕ್ತಿ, ಶೇಷ, ಇಡೀ ನಮ್ಮನ್ನು ಹೊತ್ತು ನಿಂತವ. ಅವನು ಮೇಲಿಂದ ನಮ್ಮನ್ನು ಹೊತ್ತಿದ್ದರೆ ವಾತಾವರಣದ ಗ್ರಿಪ್ ಅಂತೇವೆ ಚತುರ್ಮುಖನಿಗೆ ಅಂದಾಗ. ವಿಜ್ಞಾನಮಯ ಕೋಶ ಅದು ಮೇಲಕ್ಕೆ, ಇದಂ ಪುಚ್ಛಂ ಪ್ರತಿಷ್ಠಾ ಅಂತ ಕಾಲಲ್ಲಿ ಯಾರು ಕೇಳಿದರೆ ಸಂಕರ್ಷಣ, ಗ್ರಾವಿಟೇಷನ್ ಪವರ್, ಬೀಳದಂತೆ ಮೇಲಕ್ಕೆ ಚತುರ್ಮುಖ, ಕುಸಿಯದಂತೆ ಕೆಳಕ್ಕೆ ಶೇಷ. ಅದ್ಭುತವಾದ ಒಂದು ವ್ಯವಸ್ಥೆ. ನಾವು ಒಂದನ್ನು ಗುರುತಿಸಿದ್ದೇವೆ, ಇನ್ನೊಂದು ಗುರುತಿಸಲಿಲ್ಲ. ಚತುರ್ಮುಖನ ಸಂಗತಿ ನಮಗೆ ಅರ್ಥ ಆಗ್ತಾ ಇಲ್ಲ. ಕೆಳಗೆ ಕುಸಿಯದಂತೆ ಶೇಷನನ್ನು ಕಂಡಿದ್ದೇವೆ, ಮೇಲೆ ನಮ್ಮನ್ನು ಬದುಕಿಸಿರುವಂತೆ. ಮೇಲೆ ಮಂಡೆ ಯಾಕೆ ಬೀಳುವುದಿಲ್ಲ ರೀ? ಹೌದಲ್ಲ, ಒಂದು ಗೊಂಬೆ ಇದೆ, ಅದನ್ನು ಕಾಲಡಿಯಲ್ಲಿ ರಟ್ಟುಗಟ್ಟಿರ್ತಾರೆ, ಆಗದು ಎಂತ ಮಾಡಿದರೂ ಕೆಳಗೆ ಬೀಳೋದಿಲ್ಲ, ಮತ್ತೆ ನೇರ ನಿಲ್ತದದು. ದೂಡಿದರೆ ಬಾಡಿಸಿದರೆ ಏನು ಮಾಡಿದರೂ ಹಾಗಿರುತ್ತೆ. ಯಾಕೆಂದರೆ ಕಾಲಡಿಯಲ್ಲಿ ಅದಕ್ಕೆ ರಟ್ಟುಗಟ್ಟಿದ್ದಾರೆ, ಗಟ್ಟಿ ನಿಂತಿದೆ. ನಮಗೇನು ರಟ್ಟುಗಟ್ಟಿಲ್ಲಲ್ಲ, ಆದರೆ ನಾವು ಯಾಕೆ ಬೀಳೋದಿಲ್ಲ? ನಮ್ಮ ಮಂಡೆ ಡಮ್ಮ ಬೀಳೋದು ಯಾಕೆ ಇಲ್ಲ? ಕೇಳಬೇಕು ಅವ್ರ ಹತ್ರ. ಗ್ರಾವಿಟೇಷನ್ ಪವರ್ ಉಂಟಲ್ಲ, ನೆತ್ತರು ಯಾಕೆ ಕೆಳಗೆ ಇಳಿಯೋದಿಲ್ಲ, ಮೇಲಕ್ಕೆ ಯಾಕೆ ಹಾರ್ತದೆ? ಅದು ಅದ್ರ ಕೆಳಗೆ ಹೋಗಬೇಕಿತ್ತಲ್ಲ. ಗ್ರಾವಿಟೇಷನ್ ಪವರ್ ಹೌದೇ ಆದರೆ, ಅಯಸ್ಕಾಂತಶಕ್ತಿ ಉಂಟೆ ಆದರೆ, ನಮ್ಮ ಇಡೀ ದೇಹದ ಕಾಂತಶಕ್ತಿಯಿಂದ ಕೆಳಗೆ ಎಳೆದುಕೊಂಡು ನಮ್ಮದು ಕೈಕಾಲುಗಳೆಲ್ಲ ದುರ್ಬಲ ಆಗಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ? ವಾತಾವರಣದ ಮೇಲಿನ ಗ್ರಿಪ್ಪನ್ನು ಯಾಕೆ ಗುರುತಿಸುವುದಿಲ್ಲ? ಇದು ಮಾಹಿತಿ. ಮೇಲಿನಿಂದ ಕೂತು, ಅದಕ್ಕೆ ಅತ್ಯತಿಷ್ಠ ದಶಾಂಗುಲಂ ಅಂತ ಸಹಸ್ರಾರದ ಚಿಂತನೆ ಮಾಡ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಮೇಲೆಯೂ ಒಂದು ಚಕ್ರ ಇದೆ, ಅವನನ್ನು ಎಳೆದು ಹಿಡೀಲಿಕ್ಕೆ ಬೇಕಾದ್ದು. ಇದು ಅವ್ಯಕ್ತವಾದಂತಹ ವ್ಯವಸ್ಥೆ. ಅದನ್ನು ವಿಜ್ಞಾನ ಅಂತ ಕರೆದ್ರು. ಗೊತ್ತಾಗೋದಿಲ್ಲ ಆಚೆ ಕೂತಿದೆ ಅದು ಅನ್ನೋ ನೆಲೆಯಲ್ಲಿ ಅದನ್ನು ಮಾತಾಡಿಸಿದ್ರು. ವಿಶೇಷವಾದ ಅರಿವು ಬೇಕದಕ್ಕೆ, ತುಂಬ ಸೂಕ್ತವಾದ ಸೂಕ್ಷ್ಮವಾದ ಚಿಂತನೆ ಇದೆ ಅಂತ. ಇನ್ನು ಮುಂದಕ್ಕೆ ಹೋದಾಗ ಸ್ವಸ್ತಿನಸ್ತಾರ್ಕ್ಷ್ಯ ಅರಿಷ್ಟನೇಮಿಹಿ, ಯಾವುದರ ತೊಂದರೆಯೂ ಇರದಂತೆ ಮಾಡುವವ. ಮುಖ್ಯವಾಗಿ ಮಾತಿನ ತೊಂದರೆ, ವ್ಯವಹಾರ ನಿಲ್ಲುವುದು ಮನಸ್ಸಾಯಿತು, ಮತ್ತೆ ಮಾತು. ನಿನ್ನೆ ಹೇಳಿದ್ದೆ, ಇದನ್ನೆಲ್ಲ ಮುಟ್ಟಿದ್ದೆ, ಮಾತಿನಲ್ಲಿ ಮುಟ್ಟಲಿಲ್ಲ, ವೇದದಲ್ಲಿ ಮುಟ್ಟಲಿಲ್ಲ ಅಷ್ಟೆ. ಸ್ವಸ್ತಿನಸ್ತಾರ್ಕ್ಷ್ಯ ಅರಿಷ್ಟನೇಮಿಹಿ, ವ್ಯವಹಾರದಲ್ಲೇ ನಮ್ಮದು ತೊಂದರೆ. ಮನುಷ್ಯ ಬಂದ, ಜೀವ ಆಯಿತು, ಮನಸ್ಸು ಬಂತು, ಚಿಂತನೆ ಬಂತು, ವ್ಯವಹಾರಕ್ಕೆ ತರಬೇಕಲ್ಲ, ಅದಕ್ಕೆ ಮಾತು, ಕಮ್ಯುನಿಕೇಷನ್. ಇನ್ನೊಬ್ಬರಲ್ಲಿ ನಾನು ಕೇಳಬೇಕು, ತಿಳಿಸಬೇಕು, ನನ್ನ ಭಾವನೆಗಳಿಗೆ ಅರ್ಥವನ್ನು ಕೊಡಬೇಕು, ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂತಹ ಪ್ರಾಣಮಯ ಕೋಶದ ಅನುಸಂಧಾನದ ವ್ಯವಸ್ಥೆಯಲ್ಲಿ ಗಟ್ಟಿಮುಟ್ಟಾಗಲಿಕ್ಕೆ ಗರುಡ ಬೇಲೆ ಗಟ್ಟಿ ಇದ್ದಾನೆ, ಅವನು ವ್ಯವಹಾರ ಮಾಡಿಸ್ತಾನೆ. ಅರಿಷ್ಟನೇಮಿಹಿ, ತೊಂದರೆಗಳನ್ನು ನಿವೃತ್ತಿ ಮಾಡ್ತಾ, ಸಮಸ್ಯೆಗಳನ್ನು ದೂರ ಮಾಡ್ತಾ, ಬಹಳ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ದೇವರ ಬಳಿಗೆ ಹಾರುವಂತೆ, ಉಳಿದವರ ಜೊತೆಯಲ್ಲಿ ಹಾರುವಂತೆ. ನಾವು ದೇವರನ್ನು ನೋಡುವುದು ಜನರ ಜೊತೆಯಲ್ಲಿ, ಆದ್ದರಿಂದ ಜನತಾ ಸೇವೆ, ಜನಾರ್ದನ ಸೇವೆ ಅನ್ನೋದು. ದೇವರು ಸಿಗುವುದಿಲ್ಲ. ದೇವರು ಅವ್ಯಕ್ತವಾದ ಪ್ರತೀಕಗಳಲ್ಲಿ ಎಲ್ಲ ನಾವು ಗುರುತಿಸಬಹುದು, ಆದರೆ ಚರಪ್ರತೀಕಗಳಷ್ಟು ದೇವರು ನಮಗೆ ಸಿಗುವುದು ಮತ್ತೆಲ್ಲಿ ಇಲ್ಲ. ಅದರಲ್ಲಿ ಅವನ ಆತ್ಮತ್ವ ಸರ್ವಭೂತಾನಾಂ ಅಂತ ಪ್ರಹ್ಲಾದ ಪಾಠ ಮಾಡುವ ಹೇಳಿದ್ದು. ಕೋತಿ ಪ್ರಯಾಸ ಅಸುರ ಬಾಲಕ ಹೇಳ್ತಾನೆ, ನಮಗೆ ಕೋತಿ ಪ್ರಯಾಸ ಆಗ್ತದೆ. ಕಹ ಅತಿ ಪ್ರಯಾಸ ಅಂದದ್ದವನು. ತುಂಬ ಕಷ್ಟ ಎಂತ ಉಂಟು, ಕೋ ಅನ್ನೋಲ್ಲಿ ಅಲು ಬಂದಿದೆ, ಅದು
ತುಂಬ ಕಷ್ಟ ಇಲ್ಲಪ್ಪ ದೇವರನ್ನು ಹುಡುಕ್ಲಿಕ್ಕೆ, ಎಂತ ಆಗಲಿಕ್ಕುಂಟು. ಯಾಕೆ? ಎಲ್ಲ ಕಡೆ ದೇವರಿದ್ದಾನಲ್ಲ. ಆತ್ಮತ್ವ ಸರ್ವಭೂತಾನಂ, ಈಶ್ವರ ಸರ್ವಭೂತಾನಂ ಹೃದ್ದೇಶ ಅಂತ ಹೇಳುವಾಗ ನಮಗೆ ಯಾಕೆ ಭರವಸೆ ಇಲ್ಲ? ಎಲ್ಲೆಡೆ ಎಲ್ಲರಲ್ಲಿಯೂ ದೇವರಿರುವಾಗ ನಾವ್ಯಾಕೆ ಕಷ್ಟಪಡ್ತೇವೆ? ನಮಗವರು ಶತ್ರು ಇದ್ದಾರ್ರೀ, ನಮಗವರು ಉಪಕಾರ ಮಾಡ್ತಾ ಇಲ್ಲ, ನಮಗವರು ಆಗುವುದಿಲ್ಲ, ಅವರನ್ನು ನೋಡಿದರೆ ನಮಗೆ ಇಷ್ಟ ಆಗ್ತಾ ಇಲ್ಲ, ಏನೋ ಸಬೂಬು ಹೇಳ್ತೇವೆ, ದೋಷ ಹುಡುಕ್ತೇವೆ. ಅದಕ್ಕೆ ಮಾತೃದೇವೋಭವ ಪಿತೃದೇವೋಭವ ಆಗಿದ. ಉದಾತ್ತ ಪ್ರತೀಕವನ್ನು ನೋಡು, ನಿನಗಾಗೋ ಪ್ರತೀಕಗಳನ್ನು ಇಟ್ಟುಕೋ. ಆಚಾರ್ಯ ದೇವೋಭವ ಅಂದ. ಗುರುಗಳನ್ನು ಇಷ್ಟಪಡು. ಇಷ್ಟಪಡದೇ ಇರಲಿಕ್ಕೆ ಆಗುವುದೇ ಇಲ್ಲ ಗುರುಗಳಿಂದ. ಯಾಕೆಂದರೆ ಆಚಾರ್ಯ ಹೇಳ್ತಾರೆ ಗುರುವೃತ್ತೇ ಅಪೂರ್ತಿತಃ ಅಂತ. ಗುರುಗಳ ಇಷ್ಟಕ್ಕೆ ಪಾತ್ರನಾಗದಿದ್ದರೆ ಏನು ಸಿಗುವುದೇ ಇಲ್ಲ ಅಂತ. ಹಾಗಾದ ಏನಿಲ್ಲದಿದ್ದರೂ ಯಾವನಾದರೂ ಒಬ್ಬನನ್ನು ಗುರುವನ್ನು ನಂಬಲೇಬೇಕಾಗತ್ತೆ, ಇಷ್ಟಪಡಲೇಬೇಕಾಗತ್ತೆ, ಅವನಿಂದ ಇವನಿಗೆ ಇಷ್ಟ ಆಗಿರಲೇಬೇಕಾಗತ್ತೆ. ಬದಲಾಯಿಸಬೇಕಾದ್ರೆ ಕಾಲಕ್ಕೆ ಅಂತೂ ಒಂದನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಹೀಗೆ ಬಹಳ ಸುಂದರ. ಇನ್ನೇನಿಲ್ಲದರೂ ಅತಿಥಿ ದೇವೋಭವ ಅಂದ, ಆಚಾರ್ಯ ದೇವೋಭವ ಅಲ್ಲ. ಹೀಗೆ ಪ್ರತಿಯೊಂದು ಕಡೆಯಲ್ಲಿಯೂ ದೈವತ್ವದ ವಿಷಯವನ್ನು ಕೊಟ್ಟೆ ಚರಪ್ರತಿಗಳ. ಹಾಗಾಗಿ ಕಮ್ಯುನಿಕೇಟ್ ಆಗುವುದು ಮಾತಿನಲ್ಲಿ. ಮಾತು ಜೋರಾದಾಗ, ಮುಪ್ಪರಿಗೊಂಡಾಗ, ಅದರಲ್ಲಿ ಶಕ್ತಿ ಆಧಾನ ಆದಾಗ ಅದು ಮಂತ್ರ ಆಗುತ್ತೆ. ಮಂತ್ರ ದೊಡ್ಡದಾಗಿ ನಿಂತಾಗ, ರಹಸ್ಯವಾಗಿ ಬಂದಾಗ ಅದು ವೇದವಾಗಿ ನಮ್ಮ ಕೈಯಲ್ಲಿ ಮಾತಾಡುತ್ತೆ. ಇಷ್ಟೇ ಗರುಡ ಅಂದರೆ. ತಾರ್ಕ್ಷ್ಯ ಅರಿಷ್ಟನಿಮಿ. ವೇದ ಬಲ್ಲವನಿಗೆ ಏನು ತೊಂದರೆ ಇಲ್ಲ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತ. ಅರಿವು ಮಾಡಿಕೊಂಡವನಿಗೆ ವೇದ ಮಾತಾಡುವುದಿಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನು ಬೇಕಾದರೆ ವೇದ ಕೊಡುತ್ತೆ. ಆಚಾರ್ಯ ಮಧ್ವರಂತೂ ವೇದವನ್ನು ಮೊದಲೇ ತೋರಿಸಿಬಿಟ್ರು. ಕೂಡಲೇ ಅದನ್ನು ಪ್ರಯೋಗ ಮಾಡಿ ಯಾವ ಔಷಧಿ ಪೂರ್ವಜಾತ ಅಂತ ಔಷಧಿ ಸೂಕ್ತ ಹೇಳಿ ಕೂಡಲೇ ಕೈ ತುಂಬ ಹಿಡ್ಕೊಂಡ ಇಲ್ಲಿನ ಕಾಳು, ಇಲ್ಲಿ ಎರಡನೆಯ ಕ್ರಾಪ್ ಆಗಿ ಬೆಳೆಸುವಂಥದ್ದು ಹೆಸರು ಕಾಳು. ಹೆಸರು ಕಾಳನ್ನು ಹಾಗೆ ಹಾಕಿ ಮೊಳಕೆ ಬರುವಂತೆ, ಬಳ್ಳಿ ಆಗುವಂತೆ, ಹೂ ಬರುವಂತೆ, ಕೋಡಾಗುವಂತೆ, ಕಾಯಿ ಆಗುವಂತೆ ತೋರಿಸಿಕೊಟ್ಟು ಕೂಡಲೇ ಮಂತ್ರಕ್ಕೆ, ಮಾತಿಗೆ, ವೇದಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಇಲ್ಲ ಅಂದರು. ನಮ್ಮಲ್ಲಿ ಆ ಸಿದ್ಧಿ ಇರುವುದಿಲ್ಲ. ಕರೆದ ಹಾಗೆ ಹೇಗಾಗತ್ತೆ? ಮೊನ್ನೆ ಇತ್ತೀಚಿನವರೆಗಿತ್ತಂತೆ ಒಬ್ಬರು ಬಹಳಷ್ಟು ಓದಿಕೊಂಡವರಿಬ್ಬರು ಸಹ. ಕೊನೆಗೆ ಅವನೊಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಕೂತ, ಮಗದೊಬ್ಬ ಸೀದು ಹೋಗಿ ತನ್ನ ಹಳ್ಳಿಯಲ್ಲಿ ಕೂತು ತೋಟ ಊಟ ಮಾಡ್ತಾ ಕೂತಿದ್ದ. ಅವ್ರು ಯಾವುದಕ್ಕೂ ಕಲೆಕ್ಟರೋ ಏನಾಗಿ ಆ ಊರಿಗೆ ಬಂದರು. ನಡೆದ ಘಟನೆ ಒಂದು 100 ವರ್ಷದ ಹಿಂದಿನದ್ದು, ದಾಖಲೆ ಆಗಿದೆ ಹೆಸರು ಸಮೇತ. ಬಂದಾಗ ಮಾತುಕತೆ ಆಯಿತು. ಬಹಳ ಅಪರೂಪ ಆಗಿದ್ದೀರಿ, ಸರ್ಕಾರ ಉದ್ಯೋಗ ಹಾಗೀಗೆ ಅಂತ ಮಾತಾಡಿಕೊಂಡ್ರು. ನಾವಿಲ್ಲೇ ಮನೆ ವಾರ್ತೆಯಲ್ಲಿದ್ದೇವೆ ಅಂತ. ಸಂಜೆ ಆಯಿತು. ಇವರು ಜಪ ಮುಗಿಸಿ ಬಂದರು. ತೋಟದ ಬಾವಿ ಹೋಗಿ ಜಪ ಮುಗಿಸಿ ಬಂದರು ಮನೆಯವರು. ಬಂದವನು ನಿಮ್ಮ ಜಪ ನಾನು ಮಾಡಿ ಬಂದೆ, ತೋಟದಲ್ಲಿ ಹೋದವ ಅಂತ ಹೇಳಿದ್ರು. ಬಾವಿಯಲ್ಲೇ ಮಾಡಿದ್ದೇನೆ, ಬಾವಿಕಟ್ಟೆಯಲ್ಲೇ ಮಾಡಿದ್ದೇನೆ. ಇವರು ಹೋದರು ಬಾವಿಕಟ್ಟೆಗೆ. ಬಾವಿಕಟ್ಟೆ ಹೋದರೆ ಏನಿಲ್ಲ ಅಲ್ಲಿ, ಅರ್ಗೆ ಕೊಡಬೇಕು, ನೀರು ಎಲ್ಲಿದ್ದ? ಅವ್ರು ಬಂದು ಹೇಳಿದರು, ರಾಟೆ ಹಗ್ಗ ನೀರು ತರಲಿಕ್ಕೆ. ನೀರು ಬರಲಿಲ್ವ ನಿಮಗೆ ಮೇಲೆ ಕೇಳಿದರು. ಆಶ್ಚರ್ಯ ಅವರಿಗೆ. ಬರೋದೇನು ಮತ್ತು ವೇದ ಇರೋದು ಯಾಕೆ, ಮಂತ್ರ ಯಾಕಿರೋದು? ಇವರು ಬಂದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಮೇಲೆ ಬಂತಂದೆ ನೀರು. ಕೈ ಎತ್ತಿ ಬೊಗಸೆ ಕೊಟ್ಟು ಜಪ ಮಾಡಿ ಬಂದದ್ದವರು. ಹಾಗೆ ನೀರು ಕೈಗೆ ಸಿಕ್ಕಿದೆ. ಇದು ಅವರು ನಿಜವಾಗಿ ತೋರಿಸಿದ ಘಟನೆ ಮಾಡಿದ ಸಾಧನೆ ಅಂದರೆ ಅವರು ಆಗ್ಬೋದು ಅಂದರು. ನಾವಿಬ್ಬರು ಒಂದೇ ತರಗತಿಯಲ್ಲಿ ಒಟ್ಟಿಗೆ ಒಂದು ಗುರುಗಳಿಗೆ ಓದಿದ್ದವರು. ನೀವು ಅದನ್ನು ಸಾಧನೆ ಮಾಡಿಕೊಂಡ್ರಿ, ನಾವು ಅದನ್ನು ವ್ಯವಹಾರದಲ್ಲಿ ತೇಲಿಸಿ ಬದುಕು ದುಡ್ಡಿಗಾಗಿ ಕೂತೇವು ಅಂತ ವ್ಯತ್ಯಾಸ. ಹೀಗೆ ಸಿದ್ಧಪುರುಷರು, ತಾಕತ್ತುಳ್ಳವರು ವೇದವನ್ನು ಅರಗಿಸಿಕೊಂಡೇ ಇರ್ತಾರೆ. ಸ್ವಸ್ತಿನ ತಾರ್ಕ್ಷ್ಯೋ ಅರಿಷ್ಟನೇಮಿಹಿ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಇದು ಮತ್ತೆ ದೊಡ್ಡದು ಯಾವುದು? ನಮ್ಮದು ಗೂಡೆ ದೇಹವೇ ದೊಡ್ಡದು. ಇದಕ್ಕಿಂತ ದೊಡ್ಡದೇನುಂಟು ನಮಗೆ? ಪರ್ವತ. ನಿನ್ನೆ ಹೇಳಿದೆ ಲಿಂಗಾಕಾರದ ಪರ್ವತ, ಇದು ಊರ್ಧ್ವಲಿಂಗಾಯ ನಮಃ ಅಂತ. ಹಾಗಾಗಿ ಇದಕ್ಕೆ ಅಭಿಮಾನಿಯಾದವ ಶಿವ ಬೃಹಸ್ಪತಿ. ದೊಡ್ಡ ಮೂಟೆಯ ಒಡೆಯ. ಗಂಟು ಮಾತ್ರ ದೊಡ್ಡದು, ಸಂಗತಿ ಶಕ್ತಿಯೆಲ್ಲ ಜಾಸ್ತಿ ಇಲ್ಲ. ಹೊರಗೆ ನೋಡುವಾಗ ಏನು ಅವಯವಗಳು, ಏನು ವೈಭವಗಳು, ಏನು ಚೆಲವು, ಎಷ್ಟೆಲ್ಲ ನಾವು ಅದಕ್ಕೆ ಕೊಡ್ತೇವೆ ಟಚ್. ಹೀಗಾಗಬೇಕು, ಹಾಗಿರಬೇಕು, ಅದಾಗಬೇಕು ಅಂತ. ಎಲ್ಲ ಏನಿಲ್ಲ, ಸುಮ್ಮನೆ ಮಲಗಿದಾಗಂತೂ ಗೊತ್ತೇ ಆಗೋದಿಲ್ಲ ಏನಾಗಿದೆ ಅಂತ, ಹೊರಟಾಗಂತೂ ಕೇಳಲಿಕ್ಕೆ ಇಲ್ಲ ಮತ್ತೆ. ಹಾಗಾಗಿ ಈ ನಮೂನೆ ಒಂದು ಸಂಗತಿಗೆ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಕೊಟ್ಟರು. ಈಗ 4 ಜನರು ಸ್ವಸ್ತಿ ಚಿಂತನೆಯಲ್ಲಿ ನಮಗೆ ನಿತ್ಯ ಬರುವವರು, ಬರಲೇಬೇಕಾದವರು ಚತುರ್ಮುಖ ಮತ್ತು ಶೇಷ ಮತ್ತು ಶಿವ ಮತ್ತು ಗರುಡ. ಈ 4 ತತ್ವಗಳನ್ನೇ ಆಚಾರ್ಯ ನಿನ್ನೆ ಬಾಧ್ವನ ಬಗ್ಗೆ ಮಾತಾಡಿದ್ರಲ್ಲಿ ಹೇಳಿದ್ದೆ. ಈ 4 ಜನರ ಬಗ್ಗೆ ಬಹಳ ಚಂದವಾಗಿ ಹೇಳುತ್ತಾ ಮಾತನ್ನು ಉಲ್ಲೇಖ ಮಾಡುತ್ತಾರೆ ಆಚಾರ್ಯ ಮಧ್ವರು. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಮಾಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಶ್ರೀಹಿ ಯತ್ಕಟಾಕ್ಷ ಬಲವತಿ
ವಿದಧಾತಿ ಎನ್ನುವುದರಲ್ಲಿ ವಿ ಒಂದು ಉಪಸರ್ಗ ಇದೆ, ಅದು ಪ್ರತ್ಯೇಕ ಇಟ್ಟುಕೊಂಡ್ರೆ ಧಾಧಾತುವಿಗೆ ಎರಡು ಅರ್ಥ ಇದೆ, ಧಾರಣ ಮತ್ತು ಪೋಷಣ ಅಂತ. ಇದನ್ನು ಹೊತ್ತವನು, ಇದನ್ನು ನೋಡಿಕೊಳ್ಳುವವನು ಅಂತ. ವಿ ಸೇರಿಸಿದರೆ ಇದನ್ನು ತಂದವನು ಅಂತ. ತಂದು ನೋಡಿಕೊಂಡು ಅದನ್ನು ಹೊತ್ತಿರ್ತಾನೆ, ಕೆಳಗೆ ಬೀಳದಂತೆ ಕುಸಿಯದಂತೆ ಹೊತ್ತುಕೊಂಡಿದ್ದು ಅದನ್ನು ಪೋಷಣೆ ಮಾಡಿಸ್ತಾ ತಂದವನು ಅವನೇ. ಆದರೆ ಹೇಳಿಕೊಳ್ಳಿಕ್ಕೆ ಗ್ಯಾರಂಟಿ ಇಲ್ಲ. ದೇವರು ತರಲಿಲ್ವಾ? ದೇವರು ತಂದಿದ್ದಾರೆ ಮತ್ತು ನಾನು ತಂದಿದ್ದೇನೆ ಇಲ್ಲ, ದೇವರು ತಂದಿದ್ದಾನೆ ಮತ್ತು ನಾನು ನನ್ನೊಳಗೆ ದೇವರು ತಂದಿದ್ದಾರೆ. ಹೀಗೆ ಎರಡನೇ ಅಂಶ. ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂತ ಅದಕ್ಕೆ ಹೇಳಿ. ದೇವರು ತಂದಿದ್ದಾನೆ ವಿಶ್ವದ ಸೃಷ್ಟಿಯಲ್ಲಿ, ಇಡೀ ಜಗತ್ತಿನ ಸೃಷ್ಟಿಯನ್ನು ಚತುರ್ಮುಖನ ಮೂಲಕ ದೇವರು ಮಾಡಿಸಿದ್ದಾನೆ. ಹಾಗೆಯೇ ಶಿವನ ಮೂಲಕ ಸಂಹಾರವನ್ನು ಮಾಡಿದ್ದಾನೆ, ಶಿವರೂಪೇ ಶಿವಸ್ಥಿತ. ಅಂದ ನೇರವಾಗಿ ಚತುರ್ಮುಖನು ನಾನೇ ಅಂತ ಹೇಳುವುದಿಲ್ಲ. ಆದ್ದರಿಂದ ವಿ ದಧಾತಿ ಅನ್ನುವಲ್ಲಿ ವಿಪಕ್ಷಿ ಪರಮಾತ್ಮನೋ ಅಂತ ವಿಷ್ಣುವನ್ನು ತೋರಿಸಿಕೊಟ್ಟರು. ಅಕಯ ಪ್ರವಿಸಂಭೂಮ ಸಕಹಾಹ ವಿಷ್ಣುವಾಚಕ. ವಿನಾ ದದಾತಿ, ವಿನಾಸಹ, ವಿನಾ ಪ್ರೇರಣೆಯ, ಭಗವಂತನೊಡನೆ ಸೇರಿಕೊಂಡು ಭಗವಂತನ ಪ್ರೇರಣೆಯಿಂದ ಭಗವಂತನ ಅಂತರ್ಯಾಮಿತನದಲ್ಲಿ ಶಕ್ತಿಯಲ್ಲಿ ಭಗವಂತ ಹೇಳಿದಾಗೆ ಮಾಡ್ತಾನೆ. ದೇವರನ್ನು ಬಿಟ್ಟು ಮಾಡಲೇ ಇಲ್ಲ ಹೇಳಲಿಕ್ಕೆ ಈಕೆ ಮರೆತು ಬಿಡಲಿಲ್ಲ. ವಿದಧಾತಿ ಧಾತ ಅಂತ ಏನು ಮಾಡ್ತಾನೆ? ವಿಶ್ವಮಖಿಲಂ ವಿದಧಾತಿ. ಇಡೀ ಜಗತ್ತನ್ನೇ, ಇಡೀ ಜಗತ್ತು ಯಾಕೆ ಹೇಳಿ ಜಗತ್ತನ್ನು ಹೇಳಿದರೆ ಆಯಿತು. ಅವರವರದ್ದು ಜಗತ್ತು ಒಂದೊಂದು ಮಾಡಿಕೊಳ್ತಾರಲ್ಲ. ಒಂದು ಕಡೆ ನೋಡಿದ್ದೇನೆ ಜಗದ್ಗುರು ಬೊಬ್ಬರಿಯ ದೇವಸ್ಥಾನ ಅಂತ. ಅದು ಹೇಗಾಗತ್ತೆ? ಅದು ಅದಕ್ಕೆ ಆಗತ್ತೆ. ಅದರ ವ್ಯಾಪ್ತಿಯಲ್ಲಿ ನೋಡಿಕೊಂಡಾಗ ಅದಕ್ಕೊಂದು ಸೀಮಿತವಾದ ಜಗತ್ತು. ಈಗ ನಾವು ಗಣಪತಿ ಅಂತೇವೆ. ಯಾವ ಗಣಗಳಿಗೆ ಪತಿ ಅವನು? ಭೂತಗಣಗಳ ಪತಿ. ಹಾಗಾದರೆ ಮರುದ್ಗಣಗಳ ಪತಿ ಅದು ವಾಯುದೇವರಿದ್ದಾರೆ. ವಸುಗಳ ಗಣಪತಿ ಅದು ಇದು ಬೇರೆ ಇದ್ದಾನೆ. ಹಾಗೆ ಗಣಗಳು ಅನೇಕ ಇರ್ತವೆ, ಒಂದರ್ಥದಲ್ಲಿ ಸರಿ ಗಣಪತಿ ಅಂತ. ಹಾಗೆ ಆ ಶಬ್ದವನ್ನು ಸಂಕೋಚ ಮಾಡ್ತೀರಿ ನೀವು. ಜಗಶಬ್ದ ಸಂಕೋಚಕ್ಕೆ ಬರಬಾರದು ಹೇಳಿ ಅಖಿಲಂ ವಿಶ್ವ. ಅದ್ಭುತವಾದಂತಹ ಕೊಡುಗೆ ಮಹಾಲಕ್ಷ್ಮಿ ಹೇಳುವಾಗ. ಇಡೀ ಜಗತ್ತನ್ನು ಪರಿಪೂರ್ಣವಾಗಿ ಒಂದೂ ಬಿಡದೆ, ಕಿಲ ಅಂದರೆ ಬಿಟ್ಟದ್ದು ಅಂತ, ಒಂದೂ ಬಿಡದೆ ಪ್ರತಿಯೊಂದನ್ನು ಸಹ ಪೂರ್ಣ ಮಟ್ಟದಲ್ಲಿ ಕೆತ್ತುವ, ಸುಮ್ಮನೆ ಮಾಡಿರುವುದಲ್ಲ. ಈ ದರ್ಜಿ ಅಂಗಡಿಗಳಿರ್ತವೆ ದೊಡ್ಡ ದೊಡ್ಡದು, ಬಾಂಬೆ ಮುಂತಾದ ಸ್ಟೇಷನ್ಸ್ಗಳಲ್ಲಿ ಇರ್ತವೆ. ಅಲ್ಲಿ ಹೇಗಿರ್ತದೆ ಅಂದರೆ ಒಬ್ಬ ಗುಂಡಿ ಮಾತ್ರ ಹಾಕೋದು, ಮತ್ತೊಬ್ಬ ಕಾಲರ್ ಮಾತ್ರ ಕತ್ತರಿಸೋದು. ಅವನಿಗೆ ಅಷ್ಟೇ ಕೆಲಸ, ಅದರಲ್ಲೇ ಎಕ್ಸ್ಪರ್ಟ್. ಅದು ಬರ್ತಾ ಇರ್ತದೆ ಟೇಬಲ್ ಬೈ ಟೇಬಲ್, ಹೋಗ್ತಾ ಇರುತ್ತೆ ಮೂಮೆಂಟ್ಸ್. ಹಾಗೆ ಇಡೀ ಜಗತ್ತನ್ನು ಚತುರ್ಮುಖ ಮಾಡ್ತಾನೆ ಅಂದಾಗ ಯಾವ ಲೆಕ್ಕದಲ್ಲಿ ಅಂದರೆ ರೊಟ್ಟಿ ಕಲಸಿದ ಹಾಗೆ ಮಾಡುವವು ಕರೆಯುವವ ಬೇರೆ ಇದ್ದಾನೆ, ಅದು ಪ್ರಯೋಜನ ಇಲ್ಲ. ಎ ಟು ಝಡ್ ಹೇಳಬೇಕೀಗ, ಕನ್ನಡ ಇಂಗ್ಲೀಷಲ್ಲಿ ಹೇಳಿ ಅರ್ಥ ಆಗುತ್ತೆ ನಮಗೆ. ವಿಶ್ವಂ ಅಖಿಲಂ ಅಂದಾಗ ಜಗತ್ತಿನ ಪ್ರತಿಯೊಂದಕ್ಕೂ ಪ್ರತಿಯೊಂದನ್ನು ಮಾಡುವವ. ವಿಜ್ಞಾನಮಯ ಕೋಶ ಅಂದರೆ ಅಷ್ಟೇ ಅರ್ಥ. ಎಚ್ಚರದ ಅಂದರೆ ಪೂರ ಕೆಲಸವನ್ನು ಮಾಡಿಸುವಲ್ಲಿ ತಾತ್ಪರ್ಯವುಳ್ಳವ, ಮತ್ತೇನು ಹೇಳಲಿಕ್ಕಾಗುವುದಿಲ್ಲ ಅಂತ. ಅದಕ್ಕೆ ವಿಜ್ಞಾನ ಶಬ್ದ ಆಗಿದೆ. ಎಲ್ಲ ಬಗೆಯ ಜ್ಞಾನ, ವಿಶಿಷ್ಟವಾದ, ವಿಚಿತ್ರವಾದ, ಎಲ್ಲಕ್ಕಿಂತ ವಿಲಕ್ಷಣವಾದ ಜ್ಞಾನಗಳಿಂದ. ಅಂದರೆ ಪ್ರತಿ ವ್ಯಕ್ತಿ ಭಿನ್ನ. ಒಂದು ವ್ಯಕ್ತಿಯಂತ ಇನ್ನೊಂದು ವ್ಯಕ್ತಿ ಇದ್ದು ಟೇಸ್ಟ್ ಆಗಲಿ ಕರ್ಮ ಆಗಲಿ ಇಲ್ಲ. ಹಾಗಾಗಿ ವಿಶ್ವಂ ಅಖಿಲಂ ವಿದಧಾತಿ ಧಾತ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವ, ನೋಡಿಕೊಳ್ಳುವವ, ಅದನ್ನು ಹೊತ್ತು ನಿಂತವ ಚತುರ್ಮುಖ ಅಂತ ಹೇಳುತ್ತಾ ಯಾರಿಂದಾಗಿ? ಯದಪಾಂಗಲೇಶಮಾಶ್ರಿತ್ಯ, ಮಹಾಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಬದ್ಧನಾಗಿ. ಆ ಮಹಾಲಕ್ಷ್ಮಿಗೆ ಭಗವಂತನೇ ಪೂರ್ತಿ ಸಾಮರ್ಥ್ಯವನ್ನು ಕೊಟ್ಟವ. ಶ್ರೀಹಿ ಯತ್ ಕಟಾಕ್ಷ ಬಲವತಿ, ಅಂತಹ ಭಗವಂತನಿಗೆ ನಮಿಸುತ್ತೇನೆ ಅಂತ. ಚತುರ್ಮುಖ ಸೃಷ್ಟಿ ಮಾಡಿದ್ದವಂತಲ್ಲ ಇಡೀ ಜಗತ್ತನ್ನು. ಅದು ಹೇಗಿರ್ತದೆ ಎನ್ನುವುದು ಮೊದಲ ಗೆರೆಯಲ್ಲಿ ಬರ್ತದೆ. ಶೇಷಾಹಿ ಶಕ್ರ ಮನು, ಶೇಷಾಹಿ ಶಕ್ರ ಶಿವ ಮನು ಪ್ರಧಾನ ಚಿತ್ರೋರು ಕರ್ಮ ರಚನ. ಇದು ವಿಶ್ವಕ್ಕೆ ಹೇಳಿದ ವ್ಯವಸ್ಥೆ. ಜಗತ್ತು ಒಂದು ವಿಚಿತ್ರವಾಗಿ ನಿರ್ಮಾಣಗೊಂಡಿದೆ. ಜಗತ್ತು ಒಂದು ಅನೇಕ ಜನರ ಕೈವಾಡದಿಂದ ನಿರ್ಮಾಣ ಪಡೆದಿದೆ. ಹಾಗಾಗಿ ಇವರನ್ನೆಲ್ಲ ನೋಡಿಕೊಳ್ಳುತ್ತಾ ನಡೆಸಿಕೊಳ್ಳುತ್ತಾ ಅವರನ್ನೆಲ್ಲ ದುಡಿಸಿಕೊಳ್ಳುತ್ತಾ ಚತುರ್ಮುಖ ಇದ್ದಾನೆ ಅಂತ. ಹಾಗಾಗಿ ಚತುರ್ಮುಖ ಎಲ್ಲಿ ಬಂದ, ಚತುರ್ಮುಖನ ಸೃಷ್ಟಿಯ ವ್ಯಾಪಾರ ಏನು, ಎಷ್ಟಾಗತ್ತೆ ಅಂತ ಒಂದು ಸ್ಥೂಲ ನೋಟ ನೋಡಿಕೊಂಡ್ರೆ ಈ ಶ್ಲೋಕದ ಅರ್ಥ ಆಗುತ್ತೆ. ಶೇಷ ಅಹಿವೈರಿ ಶಿವಶಕ್ರ ಮನು ಪ್ರಧಾನ ಹೇಳಿಕೊಂಡಾಗ ಶೇಷ ಅಹಿವೈರಿ ಮೊದಲು ಬಂದದ್ದು ಶೇಷ, ಆನಂತರ ಗರುಡ ಅಹಿವೈರಿ, ಆನಂತರ ಶಿವ, ಮತ್ತು ಶಕ್ರ ಇಂದ್ರ, ಮತ್ತು ಮನು ಒಬ್ಬ ಹೆಸರಿಗೆ ಬಂದಿದ್ದಾನೆ. ಇವರನ್ನಿಟ್ಟುಕೊಂಡು ಅಂತ ಹೇಳಿದರು. 5 ಜನರನ್ನಿಟ್ಟುಕೊಂಡು ಏನೋ ಒಂದು ಕೆಲಸ ಪ್ರಪಂಚದ್ದು ಆಗಿದೆ. ಅದು ಚತುರ್ಮುಖನಿಂದ ಆಗಿದೆ. ಅದು ಪಂಚಮುಖನಿಂದಲೇ. ಚತುರ್ಮುಖನು ಮೊದಲಿಗೆ ಪಂಚಮುಖನೇ. ಅಭ್ಯಾಸಕ್ಕೋಸ್ಕರ ನಾವು 4 ಮೋರೆಯವ ಹೇಳುತ್ತೇವೆ. ಮೇಲಿನೊಂದು ಮೋರೆ ಇತ್ತು, ಇತಿಹಾಸ ಪುರಾಣಗಳನ್ನು ಸೃಷ್ಟಿ ಮಾಡಿದ ಮೋರೆ. ಅದನ್ನು ಬ್ರಹ್ಮ ಮತ್ತೆ ಚಿವುಟಿ ರುದ್ರ ಮತ್ತೆ ಚಿವುಟಿ ತೆಗೆದಿದ್ದ. ಅದು ಬ್ರಹ್ಮಕಪಾಲ ಅಂತ ಕೆಲಸ ಆಗಲಿಕ್ಕೆ ಆದದ್ದು. ದೊಡ್ಡ ಕಥೆ ಅದು. ಆದ್ದರಿಂದಲೇ ಮಹಾಲಕ್ಷ್ಮಿಗೆ ಕೋಪ ಬಂದದ್ದು. ನಾನು
ನನ್ನ ಮಗನ ತಲೆ ಕಡ್ದವನ ಮೇಲೆ ನಾನು ಬಾಣಪ್ರಯೋಗ ಮಾಡುತ್ತೇನೆ, ಬಿಲ್ಲಿ ಎಳೆಯುತ್ತೇನೆ ಅಂತ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾ ಅವು ಅಂತ ಸಾಯಿಸಿಯೇ ಬಿಡ್ತೇನೆ ಅಂತ. ರುದ್ರ ಸತ್ತರೆ ಮತ್ತೇನು ಮಾಡ್ತೀಯ? ಯಂಕಾಮೇ ತಂತ ಮುಗ್ರಂಗೃಣೋಮಿ ತಮ್ಮ ಬ್ರಹ್ಮಾಣಂ, ನನಗಿಷ್ಟ ಬಂದವರನ್ನು ಆ ಹುದ್ದೆಯಲ್ಲಿ ಕುಳ್ಳಿರಿಸ್ತೇನೆ ಅನ್ನುವ ಬಹಳ ದೊಡ್ಡ ಮಾತು ಹೇಳ್ತಾಳೆ. ಆದರೂ ಇದಕ್ಕೆಲ್ಲ ಪರಮಾತ್ಮನೇ ನನಗೆ ಕಾರಣ, ಅವನದ್ದೇ ಮಹಿಮೆ ಅಂತ ಹೇಳಿಕೊಳ್ಳುತ್ತಾಳೆ. ಹೀಗಾಗಿ ಬಹಳ ಎತ್ತರದ ಸಂಗತಿಯಲ್ಲಿ ಪಂಚ ವ್ಯಕ್ತಿಗಳ ಜೊತೆಯಲ್ಲಿ ಚತುರ್ಮುಖನ ಈ ಒಂದು ಸೃಷ್ಟಿಯ ವಿಭ್ರಮ ಎಲ್ಲಿಂದ ಹೇಗಾಯಿತು ಅಂತ ಒಂದು ಸ್ಥೂಲವಾದ ಒಂದು ನೋಟ ನೋಡಿಕೊಂಡ್ರೆ, ಮೊನ್ನೆ ನಾವು ಶೇಷಗರುಡ ಮಾರ್ಗ ನೋಡಿದ ಹಾಗೆ ಒಂದು ಚಿತ್ರಣ. ಭಗವಂತ 4 ಆದ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇದು ಸೃಷ್ಟಿ ಆರಂಭದ ಕತೆ. 4 ಆದ ಅಂದರೆ ದೇವರು ಹೇಗೂ ಆಗ್ತಾರೆ, ಎಷ್ಟು ಆಗ್ತಾರೆ. ಭಗವಂತನ ಕತೆ ಅದು. ಅವನು ಹೇಳ್ತಾನೆ, ಈ ನೋಡುವಾಗ ನನಗೆ ಬಹುಶ್ಯಾಂ ಪ್ರಜಾ ಏತಿ, ನನಗೆ ತುಂಬ ಆಗಬೇಕು ಕಂಡಿತು. ಸತಪೋ ತಪ್ಯತ, ಮತ್ತೊಂದು ಯೋಚನೆ ಮಾಡಿಕೊಂಡು ಬಿಳಿ ರೂಪ, ಕೆಂಪು ರೂಪ, ಹಳದಿ ರೂಪ, ಕಪ್ಪು ರೂಪ. ಇದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರ ಕಥೆ. ಎಲ್ಲರಲ್ಲಿಯೂ ಚಕ್ರಶಂಖಗಳು ಉಂಟೆ. ಅದರ ಜೊತೆಯಲ್ಲಿ ಗದಾ ಪದ್ಮ ಒಬ್ಬನಲ್ಲಿದೆ, ವಾಸುದೇವನಲ್ಲಿ. ಮತ್ತು ಸಂಕರ್ಷಣಲ್ಲಿ ಹಲಮುಸಲ ಇದೆ, ಒನಕೆ ಮತ್ತು ನೇಗಿಲು. ಮತ್ತು ಬಿಲ್ಲು ಬಾಣ ಇದೆ ಪ್ರದ್ಯುಮ್ನಲ್ಲಿ ಬಂದಾಗ. ಅನಿರುದ್ಧನ ಕೈಯಲ್ಲಿ ಬಂದಾಗ ಕತ್ತಿ ಮತ್ತು ಡಾಲ್. ಹಾಗೆ 4 ರೂಪಗಳು ಪ್ರತ್ಯೇಕ ಇದೆ. ಇದು ಕೇಶವಾದ 24ರಲ್ಲಿ ಸೇರಿದ್ದಲ್ಲ, ಇದು ಪ್ರತ್ಯೇಕ ಬೇರೆ. ಮತ್ತು 4 ರೂಪಗಳ ಹೆಂಡತಿಯರು. ಮೊನ್ನೆ ಹೇಳಿದ್ದೆ ನಾನು, ಮಾಯಾ, ಜಯ, ಕೃತಿ, ಶಾಂತಿ ಅಂತ. ವಾಸುದೇವ ರೂಪದಲ್ಲಿ ಮಾಯಾ ಎನ್ನುವಳಲ್ಲಿ ಮೊದಲಿಗೊಂದು ಗೌಜಿ ಆಗಿದೆ. ಮಾಯೆ 3 ಬಗೆಯಿಂದ ಬರ್ತಾಳೆ ಭಗವಂತನ ಹತ್ತಿರದಲ್ಲಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ 3 ರೂಪದಲ್ಲಿ ಬರ್ತಾಳೆ. 3 ರೂಪದಲ್ಲಿ ಮಾಯೆ ಬಂದಾಗ ವಿಷ್ಣುವೇ ಹುಡ್ತಾನೆ, ಬ್ರಹ್ಮನೂ ಹುಡ್ತಾನೆ, ರುದ್ರನೂ ಹುಡ್ತಾನೆ. ಹೀಗೆ ಬ್ರಹ್ಮ, ವಿಷ್ಣು, ರುದ್ರರು 3 ಜನ ಮಾಯೆಯಲ್ಲೇ ಬಂದದ್ದುಂಟು. ಅದು ಬಿಟ್ಟು ಮಾಯಾ ಮತ್ತು ವಾಸುದೇವರಲ್ಲಿ ಮೊದಲು ಹುಟ್ಟಿ ಬಂದವ ವಿರಿಂಚ, ಚತುರ್ಮುಖ ಹುಡ್ತಾನೆ. 2ನೇದರಲ್ಲಿ ಸುಮಾರು ಸಮಯ ಆಯಿತು, 3600 ವರ್ಷ ಆಯಿತು. ಇದು ನಮ್ಮ ಲೆಕ್ಕದಲ್ಲಿ ಅಷ್ಟು, ಅವರ ಲೆಕ್ಕದಲ್ಲಿ 10. ದಿವ್ಯ ವರ್ಷದ ಲೆಕ್ಕಾಚಾರ ಆಗಿ ದೇವತೆಗಳ ವರ್ಷ ಲೆಕ್ಕ ಹೇಗೆ ಮಾಡುವುದಂದರೆ ನಮ್ಮ ಹಾಗೆ ಅಲ್ಲ. ನಮ್ಮ ಲೆಕ್ಕದಂತೆ 360 ವರ್ಷ ಆದರೆ ದೇವತೆಗಳಿಗೆ 1 ವರ್ಷ ಆಯಿತು. ಆದ್ದರಿಂದ ನಾವೊಂದೊಮ್ಮೆ ದೇವರಿಗೆ 1 ವರ್ಷ ಪೂಜೆ ಮಾಡಿದ್ದೇನೆ ಹೇಳಿದರೆ ಸಾಧ್ಯವೇ ಇಲ್ಲದ ಸಂಗತಿ. ಅವರ ಲೆಕ್ಕಾಚಾರದಲ್ಲಿ 1 ವರ್ಷ ಪೂಜೆ ಮಾಡಲಿಕ್ಕೆ ಆಗೋದೇ ಇಲ್ಲ. ನಾವು 3 ಜನ್ಮ ಮಿನಿಮಮ್ ತಗೊಳ್ಬೇಕಾಗತ್ತೆ. 100 ವರ್ಷ ಪೂರ ಬದುಕುವುದಾದರೆ, ಅದು ಪೂರ ಪೂಜೆ ಮಾಡೋದಾದರೆ ಮಾಡೋದಿಲ್ಲ. ಹುಟ್ಟಿದಾಗ ಶುರು ಮಾಡೋದಿಲ್ಲ, ಸಾಯುವವರೆಗೆ ಮಾಡಲಿಕ್ಕಿಲ್ಲ. ಹಾಗಾಗಿ ಏನು ಮಾಡುವ, 360 ಮಟ್ಟಿನ ಪೂಜೆ ಆಗುವುದಿಲ್ಲ. ಮನುಷ್ಯಮಾನದ 360ಕ್ಕೆ ದೇವಮಾನದಲ್ಲಿ 1 ವರ್ಷ ಲೆಕ್ಕ. ಮೇಲೆ ಮೇಲೆ ಹೋದಾಗೆಲ್ಲ ಹಾಗೆ. ಹಾಗಾಗಿ ದೇವಮಾನದ ಪ್ರಕಾರ ಮಾಯೆ ಮತ್ತು ವಾಸುದೇವ ಇವರಿಂದ ವಿರಿಂಚ ಪುರುಷ ಅನಿಸಿಕೊಳ್ಳುವ ಬ್ರಹ್ಮದೇವ ಹುಟ್ಟಿದ. ಹುಟ್ಟಿ 10 ವರ್ಷ ಕಳೆದ ಬಳಿಕ, 10 ವರ್ಷ ಅಂದರೆ 3600 ವರ್ಷ ಕಳೆದ ಬಳಿಕ ನಮ್ಮ ಲೆಕ್ಕಾಚಾರದಂತೆ. ಮತ್ತು ಸಂಕರ್ಷಣ ಮತ್ತು ಜಯಾಳಲ್ಲಿ ವಾಯುದೇವರು ಹುಟ್ಟಿದರು. ಅವರಿಗೆ ಸೂತ್ರ ಅಂತಲೇ ಹೆಸರಾಗ. ಈಗೇನಾಯಿತು, ಬ್ರಹ್ಮದೇವನ ನಂತರದಲ್ಲಿ ವಾಯು ಹುಟ್ಟಿದ್ದರಿಂದ ಸಣ್ಣವನಾದ ವಾಯು. ಯೋಗ್ಯತೆಯಲ್ಲಿ ಸಮನೇ. ನಾನು ಹೇಳಿದ್ದಲ್ಲ, ಸೂರ್ಯನಿಗೆ ಮಗ ಯಮ ಇದ್ದಾನೆ. ಸೂರ್ಯನ ಮಡದಿಯಲ್ಲಿ ಛಾಯಾಳಲ್ಲಿ ಹುಟ್ಟಿ ಬಂದವ, ಸಂಜ್ಞೆಯಲ್ಲಿ ಹುಟ್ಟಿ ಬಂದವ. ಆದರೆ ವ್ಯತ್ಯಾಸ ಉಂಟಾ? ಮಗ ಅಲ್ವಾ, ಮಗ ಇರಬೇಕಾದ್ರೆ ಅಪ್ಪ ಇದ್ದಾಗ ಇರಲಿಲ್ಲಲ್ಲ. ಅಪ್ಪ ಇದ್ದಾಗ ಇರುವುದು ಹೇಗೆ ಮಗ? ಮಗ ಆದ ನಂತರವೇ ಅಪ್ಪ ಆಗೋದು. ಮಗ ಬಾರದೆ ಅಪ್ಪ ಆಗೋದಿಲ್ಲ, ಅಪ್ಪ ಆದ ನಂತರ ಮಗ ಆಗ್ತಾನೆ. ಯೋಗ್ಯತೆಯಲ್ಲಿ ಸಮ ಹೇಳಿದ ನಂತರ ಸೂರ್ಯನಿಗೆ ಮಗ ಯಮ ಹೇಳಲಿಕ್ಕೆ ಆಗ್ತದೆ, ಯಮನಿಗೆ ಮಗ ಸೂರ್ಯ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಯಮನಿಗೆ ಅಪ್ಪ ಸೂರ್ಯ ಅಂತ ಹೇಳಲಿಕ್ಕೆ ಆಗ್ತದೆ, ಸೂರ್ಯನಪ್ಪ ಯಮ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಯೋಗ್ಯತೆಯಲ್ಲಿ ಸಮ ಅಂತ ಹೇಳಿದ ತಕ್ಷಣ ಇಬ್ಬರನ್ನು ಒಟ್ಟಿಗೆ ಯಾವತ್ತೂ ಕೂತ್ಕೊಳ್ಳಿಸ್ಲಿಕ್ಕೆ ಆಗೋದಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅವರನ್ನು ಸಮಾನತೆ ಉಂಟು ಅಂದ ತಕ್ಷಣ ಯೋಗ್ಯತೆಯಲ್ಲಿ ನೋಡಿ, ಒಂದು ಕ್ಲಾಸಿನಲ್ಲಿ ಇಬ್ಬರಿಗೂ 90 ಮಾರ್ಕ್ ಬಂತು. ಈಗೇನು ಹೇಳ್ತೀರಿ? ಇಬ್ಬರು ಸಮ ಹೇಳ್ತೀರಿ. ಯಾವುದರಲ್ಲಿ? ಅಂಕದಲ್ಲಿ. ಮತ್ತು ನೋಡಿದರೆ ಅವನು ಬರೆದ ಮೊದಲನೇ ಪ್ರಶ್ನೆಗೆ 4 ಮಾರ್ಕ್, ಇವನಿಗೆ 6 ಸಿಕ್ಕಿದೆ. ಟೋಟಲ್ ಮಾಡುವಾಗ 90 ಸಮ ಆದದ್ದೇ ಹೊರತು ಮತ್ತು ಎಷ್ಟೋ ವೇರಿಯೇಷನ್ ವ್ಯತ್ಯಾಸಗಳಿವೆ. ಆಧಿಕಾರಿಕವಾದ ವ್ಯತ್ಯಾಸ, ಕಾಲದ ವ್ಯತ್ಯಾಸ, ತಂದೆ ಮಗನ ವ್ಯತ್ಯಾಸ. ಹಾಗಾಗಿ ಒಟ್ಟು ಗುಣಾಂಕ ನೋಡಿಕೊಂಡಾಗ ಸೇಮ್ ಬಂತು. ವ್ಯವಸ್ಥೆ ನೋಡಿಕೊಂಡ್ರೆ ಆನಂದದ ಲೆಕ್ಕಾಚಾರ ಇರೋದು ಮಾರ್ಕಿನ ಮೇಲೆ 90. ಇಬ್ಬರಿಗೂ 90 ಎಬವ್, ಇಬ್ಬರು ಒಂದು ಖುಷಿ.
ಹಾಗೆ ಆನಂದದ ಮಟ್ಟ, ಆನಂದ ಎನ್ನುವುದು ಅವರಿಗೆ ಗಿಫ್ಟ್ ಅಂತ ತಿಳ್ಕೊಳ್ಳಿ. ಇಬ್ಬರಿಗೂ 90 ಮೇಲೆ ಬಂದವರಿಗೆ ವಾಚ್ ಕೊಡ್ತಾರೆ ಅಂತಿದ್ದರೆ ಇಬ್ಬರಿಗೂ ಸಿಕ್ಕಿದೆ. ಆದರೆ ಅವರದ್ದು ಲೆಕ್ಕಾಚಾರ ಬೇರೆ, ಇವಳದ್ದು ಲೆಕ್ಕಾಚಾರ ಬೇರೆ. ಹೀಗೆ ನೋಡಿಕೊಂಡು ಬರೆದದ್ದು ಆಗುವುದಿಲ್ಲ. ಯಾಕೆ ಒಬ್ಬೊಬ್ಬರ ಮಾರ್ಕೆ ಬೇರೆ ಬೇರೆ ಉಂಟು. ಗುಣಾಂಕದಲ್ಲಿ ಆನಂದದ ಪ್ರಾಪ್ತಿಯಲ್ಲಿ ಇಬ್ಬರಿಗೂ ಒಂದೇ ಕ್ವಾಲಿಟಿ ವಾಚ್ ಸಿಕ್ಕಿತು. ಹೀಗೆ ಸೂರ್ಯ ಮತ್ತು ಯಮನ ಕಥೆಯಂತೆ ಇಲ್ಲಿ ಮೇಲಕ್ಕೆ ಬ್ರಹ್ಮ ಮತ್ತು ವಾಯು ಯೋಗ್ಯತೆಯಲ್ಲಿ ಸಮಾನರಾದರೂ ಕಾಲದಲ್ಲಿ ದೂರ. ಅದನ್ನು ಮತ್ತೆ ಹೇಳುವಾಗ ತಸ್ಮಾತ್ ಸಮಾನತಾ ಮುಕ್ತೌ ವಾಯುತ್ವೇ ಕಿಂಚಿದೂನತ. ಇದನ್ನು ಎಲ್ಲಿಯೂ ತಿದ್ದಲಿಕ್ಕೆ ಆಗುವುದಿಲ್ಲ ಈ ಪ್ರಮಾಣವಾಕ್ಯ. ಸಮಾನತೆ ಇರುವುದು ಎಲ್ಲಿ? ಮುಕ್ತಿಯಲ್ಲಿ. ಮುಕ್ತಿಯಲ್ಲಿ ಸಮಾನತೆ ಇರುವಾಗ ನೀವು ಇಲ್ಲಿ ಅವರನ್ನು ಸಮಾನರು ಅಂತಲೂ ಹೇಳುವುದು ಸ್ವಲ್ಪ ತಪ್ಪಾಗ್ತದೆ ಅಂತ ಹೇಳ್ತಾರೆ. ಯಾಕೆ ಬ್ರಹ್ಮಾಂಡದ ಅರಸನಿಗೆ ವಾಯುವನ್ನು ನೀನು ಸಮ ಹೇಳಿದರೆ ವಾಯು ಹೇಳ್ತಾನೆ, ನಾನು ಸಮ ಅಲ್ಲರಿ, ನಾನು ಬ್ರಹ್ಮಾಂಡದ ಅರಸನೇ ಅಲ್ಲ. ನಾಳೆ ಆಗಲಿ, ಈಗಲ್ಲ. ಮ್ಯಾನೇಜರ್ ಆನಂತರ ಅಸಿಸ್ಟೆಂಟ್ ಮ್ಯಾನೇಜರ್, ನಾಳೆ ಅವನೇ ಕೂತ್ಕೊಳ್ಳೋದು. ಇವತ್ತು ಮಗ ಇದ್ದಾನೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾನೆ, ಅಪ್ಪ ಇವತ್ತಿದ್ದಾನೆ, ಮ್ಯಾನೇಜರ್ ಇದ್ದಾರೆ, ಅವರದ್ದೇ ಸಂಸ್ಥೆ. ನೆಕ್ಸ್ಟ್ ಇಯರ್ ಬಿಟ್ಟುಕೊಡ್ತಾನೆ ಹೇಳಿದ್ರೆ ಸಮ ಹೇಳೋದಾ? ಟ್ಯಾಲೆಂಟ್ ಇಬ್ಬರಿಗೂ ಸಮ ಇದೆ, ಡೀಲ್ ಇಬ್ಬರು ಸರಿ ಮಾಡ್ತಾರೆ ಸಂಸ್ಥೆ. ನಂದ ತಕ್ಷಣ ಅಪ್ಪ ಮಗನೇ ನಾಳೆ ಕೂತ್ಕೊಳ್ತಾನಂದರೆ ಇವತ್ತು ಮ್ಯಾನೇಜರ್ ಹೇಳಲಿಕ್ಕಿಲ್ಲ, ಅವನು ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳಬೇಕು ಇವತ್ತು. ಅದರಂತೆ ಇಲ್ಲಿ ಬಹಳ ಚಂದವಾಗಿ ತಸ್ಮಾತ್ ಸಮಾನತಾ ಮುಕ್ತವು ವಾಯುತ್ವೇ ಕಿಂಚಿದೂನತಾ. ವಾಯು ಪ್ರಕಾರನಾಗಿದ್ದಾಗ ಅವನು ಖಂಡಾಬಟ್ಟೆ ಕೆಳಗೆ ಇದ್ದಾನೆ, ಸ್ವಲ್ಪ ಕಮ್ಮಿ ಇದ್ದಾನೆ, ಅದನ್ನು ನಾವು ಗುರುತಿಸುವುದಿಲ್ಲ ಅಷ್ಟೆ. ಈ ಪಾಯಿಂಟ್ ಲೆಕ್ಕವನ್ನು ಇಟ್ಕೊಂಡ್ರೆ 90.3 90.4 ಇದ್ದರೆ ಅದು ಜಸ್ಟ್ ಒಂದು ಪಾಯಿಂಟಲ್ಲಿ ಅಂತೇಳಿ ಪಾಯಿಂಟ್ ಲೆಕ್ಕಾಚಾರದಲ್ಲಿ ದೊಡ್ಡ ಸಂಗತಿ ಮಾಡೋದಿಲ್ಲ ನಾವು. 90 ಎಬವ್ ಇಷ್ಟೇ ಹೇಳಿಬಿಡ್ತೇವೆ. 90.3 ಇದೆ, 90.4 ಇದೆ, ಆಗ 4 ಮತ್ತು 3 ಹೆಚ್ಚು ಕಮ್ಮಿ ಎಲ್ಲೋ ಉಂಟು ಅಲ್ಲಿ. ಆದರೆ ಅದು ನೆಗ್ಲಿಗೆನ್ಸ್ ಅಂತೇವೆ ನಾವು. 90 ಎಬವ್ ಅಲ್ಲ, ಇಬ್ಬರು ಒಂದೇ ಲೆಕ್ಕ. ಹೀಗೆ ಒಂದೇ ಲೆಕ್ಕ ಮಾಡಲಿಕ್ಕೋಸ್ಕರ ಮಾತ್ರ ಕಿಂಚು ದೂನತ ಹೇಳಲೇಬೇಕು ನಾನು. 0.4 0.3 ಹೇಳದೇ ಇದ್ದರೆ ಕಿಂಚು ದೂನತ್ವ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಉಲ್ಲೇಖ ಯಾಕೆ ಕಿಂಚು ದೂನತ ಆಯಿತು? ತಡವಾಗಿ ಬಂದಿದ್ದಾನೆ, ಸಂಕರ್ಷನಲ್ಲಿ ಬಂದಿದ್ದಾನೆ, ಇವನು ವಾಸುದೇವನಲ್ಲಿ ಬಂದಿದ್ದಾನೆ. ವಾಸುದೇವರು ವಾಸುದೇವ ಸಂಕರ್ಷಣೋ ಜಾಯತೆ ಸಂಕರ್ಷಣ ಪ್ರದ್ಯುಮ್ನ, ಈ ರೂಪಗಳು ಒಂದರ ನಂತರ ಹುಟ್ಟುವುದು. ಹಾಗಾಗಿ ನೆಕ್ಸ್ಟ್ ಬಂದವರಲ್ಲಿ ಬಂದದ್ದಲ್ಲ ನೀನು ಮತ್ತೆಂದದ್ದು ಹೀಗೆ ಅಂತ ಹೇಳಿಕೊಳ್ಳುವುದರಲ್ಲಿ ಒಂದು ಗೌಶಿ. ಅದಾಗಲಿ. ಮತ್ತೆ ನೋಡು ಮುಂದೆ ಏನಾಯಿತು. ಮತ್ತೆ ಪ್ರದ್ಯುಮ್ನರಿದ್ದಾರಲ್ಲ, ಮತ್ತು ಮುಂದೆ 360 ವರ್ಷ ಕಳೆಯಿತು. ದೇವ ಲೆಕ್ಕಾಚಾರದಲ್ಲಿ 1 ವರ್ಷ ಕಳೆಯಿತು. ಹಾಗೆ ಏನಾಯಿತು ಕೇಳಿದರೆ, ಆಗ ಪ್ರದ್ಯುಮ್ನ ಮತ್ತು ಕೃತಿಯಲ್ಲಿ ಇಬ್ಬರು ಬಂದರು ಹುಡುಗಿಯರು. ಅವರ ಹೆಸರು ಶ್ರದ್ಧಾ ಅಂತ ಒಬ್ಬಳು, ಮಗದೊಬ್ಬಳು ಪ್ರಧಾನ ಅಥವಾ ಪ್ರಕೃತಿ, ಅವಳನ್ನೇ ಗಾಯತ್ರಿ ಅಂತ ಹೇಳಿ ಸರಸ್ವತಿ ಭಾರತೀಯರು ಇವರು ಬಂದರು. ಹಾಗಾಗಿ ಬ್ರಹ್ಮವಾಯುಗಳಿಗಿಂತ 1 ವರ್ಷ ಸಣ್ಣವರು ಸರಸ್ವತಿ ಭಾರತೀಯರು. ಹುಟ್ಟಿದ್ದು ಪ್ರದ್ಯುಮ್ನಲ್ಲಿ. ಈಗೇನೋ ಒಂದು ಗೌಜಿತ್ಯಲ್ಲ, ಮಗಳನ್ನೇ ಮದುವೆಯಾದ ಚತುರ್ಮುಖ ಮರ್ಯಾದೆ ಕೇಡು, ನಮ್ಮ ಹಿಂದೂ ಧರ್ಮವನ್ನು ಹಾಳು ಮಾಡಿದ್ದು ಅಲ್ಲ. ಹಿಂದೂ ಧರ್ಮ ಬಂದದ್ದೆಲ್ಲಿಂದ? ಹಾಳು ಮಾಡೋದು ಯಾರು? ಎಲ್ಲಿಂದ ಯಾರಿಗೆ ಹೇಳ್ತಾ ಹೋಗುವುದೇ. ನಮ್ಮ ಧರ್ಮದ ಮೇಲೆ ಕೊಡಲಿ ಏಟು, ಮಗಳನ್ನು ಮದುವೆ ಆಗೋದು ನಾಚಿಕೆ ಆಗೋದಿಲ್ಲ, ಮುಂದುವರಿತಾ ಇರ್ತಾರೆ. ಈಗ ಸಮಾಜಕ್ಕೆ ಬೈರಿ, ಯಾರೊಟ್ಟಿಗೆ ಮಲಗ್ಬೋದು ಹೇಳ್ತಾರೆ ಅವರು, ನಾವು ಕೇಳುತ್ತೇವೆ. ಆಗ ನಮ್ಮ ಹಿಂದೂ ಧರ್ಮ ಏನು ಅಲಗಾಡಲಿಲ್ಲ ಇವರಿಗೆ. ಈಗ ಬೋಧ ಬರ್ತದೆ. ಅದಕ್ಕೆ ನಾನು ಹೇಳಿದೆ, ಪ್ರದ್ಯುಮ್ನಲ್ಲಿ ಹುಟ್ಟಿದ್ದು ಸರಸ್ವತಿ ಭಾರತೀಯರು, ಸಂಕರ್ಷನಲ್ಲಿ ಹುಟ್ಟಿದ್ದು ವಾಯುದೇವರು, ವಾಸುದೇವನಲ್ಲಿ ಹುಟ್ಟಿದ್ದು ಬ್ರಹ್ಮ. ನೋಡಿ ಈಗ ಎಲ್ಲಿ ಯಾರ್ಯಾರದ್ದೋ ಯಾವುದೋ ರೂಪಗಳಲ್ಲಿ ಹುಟ್ಟಿದವರಿಗೆ ಮದುವೆ. ಈಗೇನು ಸಂಕಟ ಆಯ್ತು ನಿಮಗೆ? ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಸೃಷ್ಟಿಯನ್ನು. ಬೊಬ್ಬೆ ಹೊಡಿಲಿಕ್ಕೇನು ಕಮ್ಮಿ ಇಲ್ಲ ನಾವು. ಮತ್ತು ಎಲ್ಲಿ ಯಾರು ಬರ್ಬೋದು ಹೇಳಿದೆ, ವಸುದೇವನಿಂದ ಕೃಷ್ಣ ಹುಟ್ಟಲಿಲ್ವಾ? ಹುಟ್ಟಿದ ತಕ್ಷಣ ವಸುದೇವ ದೊಡ್ಡವನಾಗಿಬಿಟ್ನ, ಕೃಷ್ಣ ಮಗ ಅಂತ ಆಗಿ ಹೋದ್ನ? ಕೃಷ್ಣ ಎಂತದ್ರಿ, ಒಬ್ಬ ಹುಡುಗ ಅಲ್ಲ, ಗೊಲ್ಲಲ್ಲ, ಅವನ ಅಪ್ಪ ದೊಡ್ಡವ. ವಸುದೇವನ ಫೋಟೋ ಇಟ್ಟು ನಮಸ್ಕಾರ ಮಾಡುವ, ಅವನ ಜಯಂತಿ ಆಚರಿಸುವ ಹೇಳಿದರೆ ಮರ್ಯಾದೆ ಉಂಟು. ಆದ್ದರಿಂದ ಹುಟ್ಟಿನ ಲೆಕ್ಕಾಚಾರದಲ್ಲಿ ದೊಡ್ಡಸ್ತಿಗೇನು ಮಾತಾಡಬೇಡಿ. ಮೊದಲು ಬಂದ ಲೆಕ್ಕಾಚಾರ ನೋಡಿ ಎಲ್ಲಿ ಯಾರು ಬಂದರು. ಮತ್ತು ಇಡೀ ಜಗತ್ತು ನಾನು ಹೇಳಿದ್ನಲ್ಲ, ವಿಶ್ವಂ ಅಖಿಲಂ ವಿದಧಾತಿ ದಾಟ, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಚತುರ್ಮುಖ ಹೇಳಿದ ನಂತರ ಸರಸ್ವತಿಯನ್ನು ಸೃಷ್ಟಿ ಮಾಡದಿದ್ದರೆ ಒಂದು ನ್ಯೂನತೆ ಆಗುವುದಿಲ್ಲ ಅವನಿಗೆ. ಎಂತಾದರೂ ಅವನ ಹೆಂಡತಿಯನ್ನು ತಂದ ಒಂದು ರೂಪದಲ್ಲಿ ಚತುರ್ಮುಖ ತನ್ನ ಮಡದಿಯನ್ನು ಸೃಷ್ಟಿ ಮಾಡಿದ್ದಾನೆ, ಏನಾಯಿತು? ಆಗಲಿಲ್ಲ. ಯಾಕೆ? ವಾಗ್ರೂಪ ಅವಳಾದ್ದರಿಂದ ಮಾತನಾಡಿದ ಅಂದರೆ ಸೃಷ್ಟಿ ಆಯ್ತಲ್ಲ. ವಾಕಿಗೆ ಅಭಿಮಾನಿ ಸರಸ್ವತಿ ಇದ್ದಾಳಲ್ಲ, ತನ್ನಲ್ಲ. ಹಾಗೆ ಹೇಳಲಿಕ್ಕೆ ಹೋದರೆ ನಾವು ಆಗ್ತೇವೆ, ಕವಿ ಸೃಷ್ಟಿ ಆಗುತ್ತೆ. ನಾಲಿಗೆಯಲ್ಲಿ ಲಕ್ಷ್ಮಿ ಇದ್ದಾಳೆ,
ನಾವು ಮಾತಾಡ್ತೇವೆ, ಮನೆಯಲ್ಲಿ ದುಡ್ಡು ಇರ್ತದೆ, ಲಕ್ಷ್ಮಿ ಮನೆಯಲ್ಲಿದ್ದಾಳೆ, ನಾವು ಅವಳಿಗೆ ಮದುವೆ ಮಾಡುತ್ತೇವೆ, ದಕ್ಷಿಣೆ ಕೊಡ್ತೇವೆ, ಮದುವೆ ಲಕ್ಷ್ಮಿಯನ್ನು ದಾನ ಮಾಡುತ್ತೇವೆ, ಹೇಳಲಿಕ್ಕೆ ಏನಾಗೋದಿಲ್ಲ. ಅಭಿಮಾನಿಕವಾಗಿ ಎಲ್ಲವೂ ಹೇಳಲಿಕ್ಕೆ ಬರುತ್ತೆ. ಆ ಹೇಳಿಕೆಯನ್ನಿಟ್ಟುಕೊಂಡು ತಪ್ಪರ್ಥ ಮಾಡಿಕೊಳ್ಳಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಮೊದಲ ಸೃಷ್ಟಿ ಹೇಗಿತ್ತು, ಚತುರ್ಮುಖ ಬಂದಿದ್ದಾನೆ, ವಾಯು ಬಂದಿದ್ದಾನೆ, ಸರಸ್ವತಿ ಭಾರತೀಯರು ಮೂರನೆಯ ಪ್ರದ್ಯುಮ್ನ ರೂಪದಲ್ಲಿ ಬಂದಿದ್ದಾರೆ, ಅವರು ದಂಪತಿಗಳಾಗಿದ್ದಾರೆ. ಹಾಗಾಗಿ ಪುರುಷನಿಂದ ಪ್ರಧಾನಲ್ಲಿ ಇದೆ ಪ್ರಧಾನ ಪುರುಷೇಶ್ವರ ಅಂತ. ಪ್ರಧಾನ ಅಂದರೆ ಸರಸ್ವತಿ, ಪುರುಷ ಅಂದರೆ ಚತುರ್ಮುಖ, ಅವರಿಬ್ಬರ ಒಡೆಯ ಅಂತ ನಾರಾಯಣನಿಗೆ. ಪ್ರಧಾನ ಪುರುಷ ಈಶಾ ಅಂದರೆ ಮಹಾಲಕ್ಷ್ಮಿ, ಅವರಿಗೆ ವರ ಅಂದರೆ ಈಶನ ವರ. ವರ ಅಂದರೆ ಗಂಡ. ಈಶಾ ಅಂದರೆ ಲಕ್ಷ್ಮಿಗೆ ಹೆಸರು, ಈಶಾ ಸ್ತ್ರೀಲಿಂಗದಲ್ಲಿ. ಪ್ರಧಾನ ಪುರುಷೇಶ ವರ, ಪ್ರಧಾನ ಪುರುಷೇಶ್ವರ ಅಂತ ಭಗವಂತನ ರೂಪ ವಿಶೇಷಕ್ಕಿರತಕ್ಕ ಹೆಸರಿತು. ಭಾರತೀಯ ಅಂದರೆ ಸರಸ್ವತಿಯ ಮತ್ತು ಚತುರ್ಮುಖನ ಒಡತಿಯಾದ ಮಹಾಲಕ್ಷ್ಮಿಯ ಗಂಡನಾದ ನಾರಾಯಣನು ಪ್ರಧಾನ ಪುರುಷೇಶ್ವರ. ಹೀಗೆ ಪ್ರಧಾನ ಮತ್ತು ಪುರುಷರ ಸಂಪರ್ಕದಿಂದ 3,60,000 ವರ್ಷ ಆದ ಬಳಿಕ ನಾವು ಲೆಕ್ಕಾಚಾರ, ದೇವತೆಗಳ ಲೆಕ್ಕದಲ್ಲಿ 1000 ವರ್ಷ. 1000 ವರ್ಷ ಕಳೆದಾಗ ಶೇಷ ಹುಟ್ಟಿದ. ಶೇಷ ಹಿ ವೈರಿ ಶಿವಶಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ. ಶೇಷನನ್ನು ಹೊತ್ತು ತಂದ ಚತುರ್ಮುಖ ಅಂತ ಲೆಕ್ಕ ಹೇಳಲಿಕ್ಕೆ ಇಷ್ಟು ಬರಬೇಕು ನಾನು. ಅದಕ್ಕೆ ಇಲ್ಲಿ ಶ್ಲೋಕ ಬಿಡಿಸಬೇಕಾದ್ರೆ ಸ್ವಲ್ಪ ಸೃಷ್ಟಿ ಆಚೆ ನೋಡಬೇಕು ಅಂತ. ಮತ್ತು ವಾಯು ಮತ್ತೆ ಅವನು ಸೂತ್ರ ಅಂತ ಹೆಸರು ಅವನ ಪ್ರಾಣನಿಗೆ. ಇಲ್ಲಿ ಶ್ರದ್ಧಾ ಅಂತ ಭಾರತಿಗೆ ಹೆಸರು. ಅವರಲ್ಲಿ ಅಷ್ಟೇ ವರ್ಷದ ನಂತರ, ಆಗ ಹೇಳಿದ್ದ ಸಮಯವೇ, ಮದುವೆ ಆದದ್ದು ಒಂದೇ ಸಮಯದಲ್ಲಿ, ಮಕ್ಕಳಾದದ್ದು ಒಂದೇ ಸಮಯದಲ್ಲಿ, ಗರುಡ ಹುಟ್ಟಿದ. ಅಲ್ಲಿ ಇಬ್ಬರಾಯ್ತು. ಈಗ ಶೇಷ ಗರುಡರು ಬಂದರು, ಶೇಷಾಹಿ ವೈರಿ ಇಬ್ಬರು ಸಿಕ್ಕಿಯ ನಮಗೆ. ಬ್ರಹ್ಮವಾಯುಗಳಿಂದ ಸೃಷ್ಟಿಗೊಂಡ 2 ಸಂಗತಿಗಳು. ಇವತ್ತಿಷ್ಟನ್ನು ಹೇಳುತ್ತೇನೆ, ಮತ್ತು ನಾಳೆ ಸೃಷ್ಟಿಯನ್ನು ಮುಂದುವರಿಸ್ತೇನೆ. ಶ್ರೀಕೃಷ್ಣಾರ್ಪಣ ನಾರಾಯಣ.